ಅಂಥವ್ರಿಗೆ ಸಿಗ್ತಾನೆ ಹೊರತು ಬೇರೆಯವ್ರಿಗೆ ಸಿಗೋದಿಲ್ಲ. ಯದಿ ನಿರ್ವೆಲೀಕ ಫಲಾಪೇಕ್ಷೆ ಇರಬಾರ್ದು ಭಕ್ತಿಗೆ. ಇವರೆಲ್ಲ ಎಂಥವರು ತಲೆ ಕಡ್ಕೊತಿದ್ದ ರಾವಣ. 10 ವರ್ಷ ತಪಸ್ಸು, 1,000 ವರ್ಷ ತಪಸ್ಸು ಮಾಡೋದು, ಒಂದು ತಲೆ ಕತ್ತರಿಸ್ಕೊಳ್ಳೋದು, ಇನ್ನೊಂದು 1,000 ವರ್ಷ ಇನ್ನೊಂದು ತರ. ಇದೇನು ನೋಡಿದರೆ ಭಾರಿ ದೊಡ್ಡ ತಪಸ್ಸು, ಸ್ವಾರ್ಥ ಇದೆ ಅದರೊಳಗೆ. ಅದಕ್ಕೆ ಅದೆಲ್ಲ ಇರಬಾರ್ದು. ಎಂಥ ಪ್ರಾಣತ್ಯಾಗ ಮಾಡಿದರೂ ಕೂಡ ಅದರಲ್ಲಿ ಏನಿರಬಾರ್ದು, ಸ್ವಾರ್ಥ ಇದ್ದರೆ ಅದು ದೋಷನೇ. ಪ್ರಾಣತ್ಯಾಗ ಮಾಡಿಯೂ ಪ್ರಯೋಜನ ಇಲ್ಲ. ಪ್ರಾಣತ್ಯಾಗ ಮಾಡೋಷ್ಟು ಭಕ್ತಿ ಇರಬೇಕೆ ಹೊರತು ಪ್ರಾಣತ್ಯಾಗ ಮಾಡೋದು ಭಕ್ತಿ ಅಲ್ಲ. ಗೊತ್ತಾಯ್ತಾ? ಪ್ರಾಣತ್ಯಾಗ ಮಾಡ್ಲಿಕ್ಕೆ ತಯಾರಿರಬೇಕು. ಆದರೆ ಅವರೆಲ್ಲ ಹಾಗಲ್ಲ. ಪ್ರಾಣತ್ಯಾಗ ಮಾಡಿ ಆದರೂ ಸ್ವಾರ್ಥ ಸಾಧಿಸ್ಬೇಕು, ಲೋಕನಾಶ ಮಾಡೋದು. ಇದು ಸೂಯಿಸೈಡ್ ಬಾಂಬ್ ಇದೆಯಲ್ಲ, ಆ ಟೈಪ್ ಕಾನ್ಸೆಪ್ಟ್ ಅವ್ರದ್ದೆಲ್ಲ. ದೇವೈ ವಿದಂತ್ಯತಿ ತರಂತಿ ಚ ದೇವಮಾಯಾಂ. ಅವರು ದೇವರನ್ನು ತಿಳಿತಾರೆ ಮತ್ತು ದೇವಮಾಯೆಯನ್ನು ದಾಟ್ತಾರೆ. ತರಂತಿ ಅತಿ ತರಂತಿ, ದಾಟಿ ಹೋಗ್ತಾರೆ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಅವ್ರ ಮನೆ ಹೋಗ್ತಾರೆ. ಬಾಗಿಲು ತೆಗೆದಿದ್ರು ಒಳಗೋಗ್ಲಿಕ್ಕೆ ಬರೋದಿಲ್ಲ. ಯಾಕೆ ಏನು ಮಾಡಬೇಕು? ಅದು ಮಾಡಿ ಹೇಳಿ ಬರಲ್ಲ ಅಂತ ಕೇಳಿದ್ರು. ಆದರೆ ಅವ್ರು ಬಾಗಿಲು ಹಾಕಿ ಕೂಡ ಅವರು ನೋಡಿ ಇವ್ರವ್ರಿಗೆ ಅಲ್ಲಿ ತೆಗೆದು ಬಿಟ್ಟರೆ ಬೋದು. ಬಾಗಿಲು ಹೊಡ್ಕೊಂಡು ಹೋಗ್ಬೇಕಾಗಿಲ್ಲ. ಏನು ಸಾಕು, ಹೇಳಿಬಿಟ್ರೆ ಸಾಕು. ಇವ್ರು ಗೊತ್ತಾದ ತಕ್ಷಣ ತೆಗೆದುಬಿಡ್ತಾರೆ. ಎಷ್ಟು ಸುಲಭ. ತೆಗೆದಿದ್ರು ಹೋಗ್ಲಿಕ್ಕೆ ಬರೋದಿಲ್ಲ, ಎಷ್ಟು ಕ್ಲೋಸ್ ಮಾಡಿದ್ರು ಹೋಗ್ಲಿಕ್ಕೆ ಬರುತ್ತೆ. ಅವರು ಒಲಿದ್ರೆ, ಮನೆ ಯಜಮಾನ ಒಪ್ಪಿದರೆ. ಇವತ್ತು ವೈಕುಂಠದ ಯಜಮಾನ ಪರಮಾತ್ಮನಾದ್ದರಿಂದ ಆತ ಅನುಗ್ರಹ ಮಾಡಿದರೆ ಮಾತ್ರ ಸಾಧ್ಯನೇ, ಹೊರತಿಲ್ಲ ಸಾಧ್ಯ ಇಲ್ಲ. ನೈಷಾಂ ಮಮಾಹಮಿತಿ ಧೀಹಿ ಶ್ವಶೃಗಾಲ ಭಕ್ಷೆ ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಯೂಯಂ ಭವಶ್ಚ ಭಗವಾನಥ ದೈತ್ಯವರ್ಯಃ ಪತ್ನಿ ಮನೋಸ್ಸಯೇವ ಮನುಮಸಯೇವ ಚ ಮನುಸ್ತದಪತ್ಯ ಭೂತಾಃ ಪ್ರಾಚೀನ ಬರ್ಹಿರ್ಭುರಂಗ ಉತ ಧ್ರುವಶ್ಚ. ಯಾರು ತಿಳ್ಕೊಂಡಿದ್ದಾರೆ ಅಂದರೆ ಬ್ರಹ್ಮದೇವರು ಹೇಳೋ ಮಾತಿದ್ದು. ವೇದ ಅಹಮಂಗ, ನನಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಮೊದಲೇ ಹೇಳಿದರು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಈಗ ನನಗೆ ಗೊತ್ತಿದೆ. ಯಾಕೆ ದೇವರು ಒಲ್ದ ಮೇಲೆ ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಗಿದೆ. ಪರಮಶ್ಯ ಹಿ ಯೋಗಮಾಯಾಮ್. ಬ್ರಹ್ಮದೇವರು ತಿಳಿದಷ್ಟು ಯಾರಿಗೂ ತಿಳಿದಿಲ್ಲ. ಆದರೆ ದೇವ್ರ ಬಗ್ಗೆ ಅವರಿಗೆ ಭಾರಿ ಕಡಿಮೆ ತಿಳಿದಿದೆ. ಮಹಾಲಕ್ಷ್ಮಿಗೆ ಅದಕ್ಕಿಂತ ಜಾಸ್ತಿ, ಆದರೆ ಒಟ್ಟಲ್ಲ. ಕಡೆಯಿಂದ ದೊಡ್ಡ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಮೇಲಿಂದ ನೋಡಿದ್ರು ಅದು ಗ್ರೌಂಡ್ ಲೆವೆಲ್ಗೆ ಕಾಣೋದು. ದೇವರು ಯಾವಾಗಲೂ ಅಷ್ಟೇ ಹೊರತು ಏನಿಲ್ಲ. ಆದರೆ ಈ ವ್ಯತ್ಯಾಸ ಇರೋದು ನಿಜ. ದೊಡ್ಡ ಬಿಲ್ಡಿಂಗ್ಗೆ, ಚಿಕ್ಕ ಬಿಲ್ಡಿಂಗ್ಗೆ. ಆದರೆ ಒಟ್ಟು ದೇವರ ಅನಂತ ತಗೊಂಡಾಗ ಅದು ಏನಿಲ್ಲ, ಭಾರಿ ಕಡಿಮೆ. ಇದು ವಿಶೇಷ. ಆದರೆ ಉಳಿದವರಿಗೆ ಹೆಚ್ಚು ಗೊತ್ತಿರೋದು ಬ್ರಹ್ಮದೇವರಿಗೆ ಜೀವಕೋಟಿಯಲ್ಲಿ. ಯೂಯಂ ಯೋಗಮಾಯಾಮ್. ದೇವರು ಯೋಗಮಾಯ ಏನಂತ ನನಗೆ ಗೊತ್ತು, ಅದರ ಅನುಗ್ರಹದಿಂದ ಗೆದ್ದಿದ್ದೇನೆ. ಯೂಯಂ, ಇವರೆಲ್ಲ ಕೇಳಿದವರಿಗೆಲ್ಲ ಉತ್ತರ ಕೊಡ್ತಾರೆ. ನೀವೆಲ್ಲ ತಿಳಿದಿದ್ದೀರಿ. ಭವಶ್ಚ, ಭಗವ ರುದ್ರದೇವರಿಗೆ ಗೊತ್ತು. ಭಗವಾನಥ ದೈತ್ಯವರ್ಯ. ದೈತ್ಯವರ್ಯ ಯಾರು? ಪ್ರಹ್ಲಾದಶ್ಚಾತ್ತಿ ದೈತ್ಯಾನ. ಪ್ರಹ್ಲಾದನಿಗೆ ಗೊತ್ತಿದೆ. ಪತ್ನಿ ಯಾಕೆ ಏನು ಮಾಡಿದಾತ? ಎಲ್ಲಾರಿ ಸರ್ವಾತ್ಮನಾಶ್ರಿತ ಪದಃ. ಎಂತೆಂಥ ಶಿಕ್ಷೆ ಏನು ಕೊಡ್ಲಕ್ಕೆ ಬಂದರೂ ಬಿಡಲಿಲ್ಲ. ಅದರಿಂದಾಗಿಯೇ ಪ್ರಹ್ಲಾದ ದೇವ್ರನ್ನ ಕಂಡವನು. ಪತ್ನಿ ಮನೋಹೋ, ಮನುವಿನ ಪತ್ನಿ ಶತರೂಪಾದೇವಿ. ಮನುಹು ಗಂಡ, ಹೆಂಡತಿ ಗೊತ್ತೇ, ಗಂಡ ಗೊತ್ತೇ, ಶ್ರೇಷ್ಠರಾದ್ದರಿಂದ. ತದಪತ್ಯಭೂತಾಹ, ಪ್ರೇವ್ರತ ಉತ್ತಾನಪಾದಾದಿಗಳ. ಅಪತ್ಯರು ಅಂದರೆ ಮಕ್ಕಳು ಸಂತಾನ ಎರಡೂ ಸೇರ್ಕೊಂಡೋಗಿತ್ತು. ಮುಂದೆ ಪ್ರಾಚೀನ ಬರ್ಹಿ ರಾಜ ಋಭು ಎಂಬ ರಾಜ, ಒಬ್ಬ ದೇವತೆ. ಅಂಗ ಉತಧ್ರುವ. ಅಂಗ ಅಂತ ಒಬ್ಬ ರಾಜ ಅಲ್ಲ. ಅಂಗ ಅಂತ ಹೇಳಿದರೆ ಸಂಬೋಧನೆ. ಅಪತ್ಯ ಅಂದರೆ ಸಂತತಿ ಅಂತ. ಅಪತ್ಯಕ್ಕೆ ಮದುವೆ ಆಗಿದೆ, ಇನ್ನು ಮಕ್ಕಳಾಗಿಲ್ಲ ಅಂತ ಗೊತ್ತಾಯ್ತಾ? ಅದಕ್ಕೆ ಎರಡನೇ ಮದುವೆ ಮಾಡ್ತೀರಿ ಅಷ್ಟೇ. ಪತ್ನಿ ಮನೋಹೋ ಚ ಮನುಸ್ತದಪತ್ಯಭೂತಾ ಪ್ರಾಚೀನ ಬರ್ಹಿರ್ಭುರಂಗ ಉತಧ್ರುವಶ್ಚ. ಇನ್ಯಾರು ಗೊತ್ತಿದೆ? ಇಕ್ಷ್ವಾಕು, ಐಲ, ಬುಚಕುಂದ, ವಿದೇಹ, ಗಾಧಿ, ಆಮೇಲೆ ಮುಂದೆ ರಘು, ಅಂಬರೀಷ, ಸಗರಾಹ, ಗಯನಾಹುಷಾದ್ಯಾ, ಆಮೇಲೆ ಮಾಂಧಾತೃ, ಅಲರ್ಕ, ಶತಧನ್ವನ, ರಂತಿದೇವ, ದೇವವ್ರತಃ, ಬಲಿಹಿ, ಅಮೂರ್ತರಯೋ, ದಿಲೀಪ. ಇಷ್ಟು ಜನ ಗೊತ್ತಿದೆ. ಇನ್ನು ಕಂಟಿನ್ಯೂ ಆಗುತ್ತದೆ. ಇಕ್ಷ್ವಾಕು ರಾಜ ಐಲ ಅಂತ ಹೇಳಿದರೆ ಪುರೂರವಸ್ಸು. ಐಲಿ ಇಲ್ಲ, ತಾಯಿ ಹೆಸರು ಇಲ್ಲ, ಆದ್ದರಿಂದಾಗಿದೆ. ಸುದ್ಯುಮ್ನ ಸ್ತ್ರೀ ರೂಪ. ಮುಚಕುಂದ ರಾಜ ಗೊತ್ತಿದೆ, ಬಾಂಧಾತ ರಾಜನ ಮಗ. ವಿದೇಹ ರಾಜ, ಜನಕ ರಾಜ. ಗಾಧಿರಾಜ
ಗಾದಿ ಸಾಕ್ಷಾತ್ ಯಾರ ಅವತಾರ? ಇಂದ್ರಾವತಾರ ಗಾದಿ. ಆಮೇಲೆ ರಘುವಂಶ ರಘು, ಅಂಬರೀಷ ರಾಜ, ಸಗರ, ಆಮೇಲೆ ಗಯ, ನಹುಷ ಮೊದಲಾದವರೆಲ್ಲ ತಿಳಿದಿದ್ದಾರೆ. ಮಾಂಧಾತ ರಾಜ, ಅಲರ್ಕ ರಾಜ, ಅತ್ತೆ ಇಂದ್ರನ ಕಟ್ ಮಾಡ್ಕೊಳಕ್ಕೆ ಹೋಗಿ ಅಲರ್ಕ ರಾಜ, ಶತಧನ್ವ, ರಂತಿದೇವ, ದೇವವ್ರತ, ರಂತಿದೇವ ಎಲ್ಲ ಸರ್ವಸ್ವ ತ್ಯಾಗ ಮಾಡಿದವರು. ದೇವವ್ರತ ಭೀಷ್ಮರು, ಅದಕ್ಕೆ ಇಬ್ಬರು ಶತಧನ್ವರು ಅಥವಾ ಒಬ್ಬ, ಅದರಲ್ಲಿ ಎರಡು ಜೀವ ಆವೇಶ. ದುಷ್ಟತನ ಇದೆ, ಸ್ವರೂಪತ ರಾಕ್ಷಸ, ಮತ್ತು ಶತಧನ್ವ ಯೋಗ್ಯನ ಆವೇಶ. ರಂತಿದೇವ ದೇವವ್ರತಃ ಭೀಷ್ಮರು, ಬಲಿಚಕ್ರವರ್ತಿ, ಅಮೂರ್ತರಯ ಎಂಬ ರಾಜ, ದಿಲೀಪ ಚಕ್ರವರ್ತಿ, ಸೌಭರ್ಯುದಂಗ ಶಶಿವೇ ಮೇಲೆ ಶಿಬಿದೇವಲ ಪಿಪ್ಪಲಾದಾಹ, ಸಾರಸ್ವತೋದ್ಧವ ಪರಾಶರ ಭೂಷಿಷೇಡಾಹ, ಯೇ ಅನ್ನೇ ವಿಭೀಷಣ ಹನುಮದುಪೇಂದ್ರ ದತ್ತಾಹ, ಪಾರ್ಥಾಷ್ಟಿಷೇಡ, ಆಮೇಲೆ ವಿದುರ ಶ್ರುತ ದೇವ ಮುಖ್ಯಾಹ. ಸೌಭರಿ ಮುನಿಗಳು ಅವರೇ ಮದುವೆ ಆದವು. ಉದಂಕರ ಮುನಿ, ಶಿಬಿಚಕ್ರವರ್ತಿ, ದೇವಲ ಮುನಿ, ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ಪ್ರವೀಶಿಮೆ. ಎಲ್ಲಿದು ಅಸಿತೋ ದೇವಲೋ ವ್ಯಾಸ, ಭಗವದ್ಗೀತೆದು. ಆಮೇಲೆ ಹನುಮಂತ ದೇವರು, ಉಪೇಂದ್ರ ದತ್ತಾಹ, ಉಪೇಂದ್ರ ಪರಮಾತ್ಮನೇ, ದತ್ತಾತ್ರೇಯನೇ. ಚಿರಂಜೀವಿಗಳಲ್ಲಿ ವೇದವ್ಯಾಸನ ಯಾತ್ರೆ ಸೇರಿಸ್ತಾರೆ ಅಂತ ಹೇಳಿದಾಗ ಇಲ್ಲಿ ನೋಡಿದರೆ ಅವರು ದೇವರೇ ಹೆಸರು ಸೇರಿಸಿದ್ದಾರೆ. ಅಂದರೆ ಅಸುರ ಮೋಹನಕ್ಕೋಸ್ಕರ ಸೇರಿಸಿರೋದು. ಹುಡುಗ ನೋಡಬೇಕು ಪರಮಾತ್ಮ ಆ ರೀತಿ ಭಕ್ತ ಹೇಗಿರಬೇಕು ಅಂತ ತೋರಿಸಿದ ರೂಪಗಳು. ಪಾರ್ಥ, ಅರ್ಜುನ, ಭೀಮಸ್, ಮುಖ್ಯವಾಗಿ ಎಲ್ಲ ಪಾರ್ಥರು, ಒಬ್ಬನು ತಗೋಬೇಕಾಗಿಲ್ಲ. ಪಾರ್ಥಾಹ 5 ಜನ ಪಾಂಡವರಲ್ಲೂ ಕೂಡ ದೊಡ್ಡ ದೇವತೆಗಳು ಅಷ್ಟೇ ಅಲ್ಲ, ವಾಯುದೇವರ ಆವೇಶ ಇದೆ. ಭೀಮಸೇನದೇವರು ವಾಯುದೇವರೇನೆ. ಪಾರ್ಥ, ಅಷ್ಟಿಶೇಣ ಅಂತ ಒಬ್ಬ ರಾಜ, ವಿದುರ, ಶ್ರುತದೇವ ಮುಖ್ಯಾಹ, ಇವರೆಲ್ಲ ತಿಳ್ಕೊಂಡವರೇನೆ. ಅದು ಯಾರು ತಿಳ್ಕೊಂಡಿಲ್ಲ ಅಂತ ದೊಡ್ಡ ಲಿಸ್ಟ್ ಕೊಟ್ಬಿಟ್ಟು ಭಾಗವತರ ಲಿಸ್ಟ್ನಲ್ಲಿ ಇವರೆಲ್ಲ ಸೇರಿದ್ದಾರೆ. ತೇ ವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ. ಮೊದಲೇನು ಹೇಳಿದರು, ಯಾರು ತಿಳಿದು ದಾಟ್ತಾರಲ್ಲ ಅಂತ ಹೇಳಿದ್ರಲ್ಲ, ಅನುಗ್ರಹ ಇದ್ದವರು ಇವರು ಅಂಥವ್ರು ಆ ಲಿಸ್ಟಲ್ಲಿ ಸೇರಿದ್ದಾರೆ. ಅಷ್ಟೇ ಅಲ್ಲ, ಇವರೆಲ್ಲ ಹೆಸರಾಸಿಯಾದವರಲ್ಲ, ಹೆಸರಿಲ್ಲದೆ ಇದ್ದವರು ಬೇಕಾಷ್ಟು ಜನ ಇದ್ದಾರೆ. ಅವರೆಲ್ಲ ಸಾಧನೆ ಮಾಡಿದವರೇನೆ ಅಂತ ಹೇಳ್ತಾರೆ. ತೇ ವೈ ವಿದಂತಿ ಅತಿ ತರಂತಿ ಚ ದೇವ ಮಾಯಾಂ. ಸ್ತ್ರೀ ಶೂದ್ರ, ಅಲ್ಲಿ ನೋಡಿ, ಮಾಮೇವಯ್ಯ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಇವರು ತರಂತಿ ದಾಟಿರೋರು ಇವರೆಲ್ಲ ಕೂಡ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಯಾರು ಹಾಗೆ ಕೋರ್ಸಲ್ಲಿ ಒಬ್ಬರು ಕಂಪ್ಲೀಟೇ ಆಗಿಲ್ಲ ಅಂತ ಆಗಬಾರ್ದು, ಎಷ್ಟೇ ಇದ್ದಾರೆ, ಆದರೆ ಕಡಿಮೆ ಅಂತ ಅಷ್ಟೇ. ಪಾಪ ಜೀವ, ಯಾವುದೋ ಕಾರಣದಿಂದ ಪಾಪಿಗಳಾಗಿದ್ದರೂ ಕೂಡ ಮುಂದೆ ಒಳ್ಳೆಯವರಾದರೂ ಸದ್ಗತಿ ಹೋಗಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಬಂದು ಅಭಿತೇ ಸುಧರಾಚಾರ ಭಜತೆ ಮಾಮನನ್ಯ ಭಾಗ್ ಸಾಧರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತ ಭಗವದ್ಗೀತೆಯಲ್ಲಿ ಬಂದಿದೆ. ಅದು ಹೇಳಬೇಕಾದ್ರೆ ಸ್ತ್ರೀಯರು, ಶೂದ್ರರು, ಇಲ್ಲೂ ದೇವಮಾಯ ಇಲ್ಲಿ ಆಚಾರ್ಯ ಬರೋದಿಲ್ಲ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಪಾಪಕದ ಕಾರಣದಿಂದ ಸ್ತ್ರೀಯರಾದವರು. ಶೂದ್ರ ಹೂಣ, ಶಬರಾಹ, ಹೂಣರು, ಶಬರರು, ಬೇಡರು, ಹೂಣರು ಇವರು ಪರದೇಶದವರು. ಅಪಿ ಪಾಪಜೀವ, ಪಾಪಿಜೀವಗಳಾಗಿದ್ದರೂ ಕೂಡ. ಆಮೇಲೆ ಯಜ್ಞೈ ಅದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ, ಅವರು ಅದ್ಭುತವಾದಂತಹ ಕ್ರಮವನ್ನು ಪಾಲಿಸಿಬಿಟ್ಟು ಪರಾಯಣರಾಗಿದ್ದು, ಪರಮಾತ್ಮನನ್ನೇ ಪರಾಯಣ ಅಂತ ತಿಳಿದವರಾಗಿದ್ದು, ಶೀಲ ಒಳ್ಳೆ ಆಚಾರವಂತರಾಗಿದ್ದು, ಶಿಕ್ಷಾ ಜ್ಞಾನಿಗಳಾಗಿದ್ದರೆ ಅವರು ಹೊಂತಾರೆ. ತಿರ್ಯಜ್ಜನ ಅಪಿ, ಅದು ಹೇಳಿದಾಗ ಅಜಾಗಡಾದಿಗಳು ಬರ್ತಾರೆ. ಆಮೇಲೆ ಇದು ಮುಂದೆ ಹೇಳ್ತಾರೆ, ತಿರ್ಯಜ್ಜನ, ಬರೀ ಇವರೆಲ್ಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳಾಗಿದ್ದರೂ ಕೂಡ. ಜಿಂಕೆ ರೂಪದಲ್ಲಿ ಆತೀತ, ರಾಮದೇವರಿಂದ ಖಗ ಮೃಗ ಎಲ್ಲ ಹೋದರು ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಅಪಿ ಕಿಮು ಜೊತೆ ಶ್ರುತಧಾರಣಾಯ, ಇನ್ನು ಮನುಷ್ಯರಾಗಿದ್ದು ಶ್ರುತ ಕೇಳಿಬಿಟ್ಟು ಧಾರಣ ಮಾಡಿದವರು ಹೋಗದೇ ಇರ್ತಾರ, ಹೋಗ್ತಾರೆ. ಇದೆಲ್ಲ ಮುಖ್ಯವಾಗಿ ಯಾರು ಹೋಗ್ತಾರೆ, ಯಾರು ಹೋಗೋದಿಲ್ಲ. ಭಾರಿ ಒಳ್ಳೆ ದುರ್ಯೋಧನಾದಿಗಳೆಲ್ಲ ಭಾರಿ ಮೇಲಿದ್ದಾರೆ, ಹೋಗಲಿಲ್ಲ. ಗಿಂಶ ಎಲ್ಲ ಪ್ಲಸ್ ಪಾಯಿಂಟು, ಭಕ್ತಿ ಇಲ್ಲ ಬದೇ ಮೈನಸ್ ಪಾಯಿಂಟ್ ಹೋಗಿಬಿಟ್ರು. ಇವರು ಎಂಥ ಪಾಪಿಗಳಾದರೂ ಕೂಡ ಪ್ಲಸ್ ಪಾಯಿಂಟ್ ಭಕ್ತಿ ಇತ್ತು. ಭಕ್ತಿ ಮೇಸ್ ಆಲ್ ದಿ ಡಿಫರೆನ್ಸ್. ಆದ್ದರಿಂದ ಭಕ್ತಿನೇ ಇರಬೇಕು ಮುಖ್ಯವಾಗಿ. ಎವ್ರಿ ಟೈಮ್ ಚೆಕ್ ಮಾಡ್ಕೊಂಡು ಭಕ್ತಿಯಿಂದ ಮಾಡ್ತೇವೋ ಇಲ್ಲೋ. ಏಕಾಶಿ ಬೈಕೊಂಡು ಮಾಡ್ತಾರೆ, ಭಕ್ತಿ ಇಲ್ಲ ಹೋಯ್ತು. ದೇವರು ಹೇಳಿದ್ದಾರೆ ಮಾಡಬೇಕಾಗ್ತದೆ. ಅವ್ರು ಯಾವುದೇ ಕೆಲಸ ಹೇಳಿದಾಗ ಊಟಕ್ಕೆ ಬಾ ಖುಷಿಯಿಂದ ಬರೋದಲ್ಲ, ಉಪವಾಸ ಅದರೂ ಖುಷಿಯಿಂದ ಮಾಡಬೇಕು. ಅದು ಯಾಕೆ ಆಜ್ಞೆ ಅಂದಮೇಲೆ ಆಜ್ಞೆನೆ, ಇದನ್ನು ಅಕ್ಸೆಪ್ಟ್ ಮಾಡೋದಿದೆಯಲ್ಲ ದೊಡ್ಡ ಇದು. ಆದ್ದರಿಂದ ಭಕ್ತಿಯ ಲಕ್ಷಣ. ಪಾತ, ನಾನು ಯಾರ ಹೇಳಿದ್ರು ಮಾತು ಕೇಳ್ತೇನೆ, ನನಗೆ ಒಪ್ಪೋದಾದರೆ ಅದು ಉಪಯೋಗ ಇಲ್ಲ.
ದೊಡ್ಡವರು ಒಪ್ಪಿಗೆ ಇಲ್ಲದೆ ಹೋದ್ರೂ ಕೂಡ ಏನು ಮಾಡಬೇಕು? ಫೇಲ್ ಆಗಿದ್ದಾನೆ ಅಕ್ಸೆಪ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವರು. ಗೊತ್ತಾಯ್ತಾ? ಫೇಲ್ ಆದವ್ರು ಹೇಗೆ ಫೇಲ್ ಆಗಿದ್ದು ಅಕ್ಸೆಪ್ಟ್ ಮಾಡಬೇಕು, ತಪ್ಪು ಮಾಡಿದ ಶಿಕ್ಷೆ ಆಗಿ ಅಕ್ಸೆಪ್ಟ್ ಮಾಡಬೇಕು. ಹಾಗೆ ನಾವು ತಪ್ಪು ಮಾಡಿದಾಗ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಮತ್ತು ದೇವರು ಹೇಳಿ ಉಪವಾಸ ವ್ರತಗಳನ್ನು ನೋಡೋದಕ್ಕೆ ಕಷ್ಟ ಅನಿಸುತ್ತೆ. ಆ ದೇವ್ರು ಹೇಳಿದ ಮೇಲೆ ಏನು ಮಾಡಬೇಕಾದ್ರೆ ಮಾಡಬೇಕು. ಪ್ರಾಬ್ಲಮ್ ಕೊಟ್ಟಾಗ ಮೇಷ್ಟದು ಮಾಡೋದು ಕೂಡ ಸುಲಭದ ಕೊಡಿ, ಕಷ್ಟದ ಕೊಡಿ ಅಂತ ಕೇಳಬಾರ್ದು. ಅವ್ರು ಕೊಟ್ಟಿದ್ದನ್ನು ನಾವು ಆನ್ಸರ್ ಮಾಡಲೇಬೇಕು. ಏತಾವತಾಲಂ ನನುಸೂಚಿತೇನ ಗುಣೈರಸಾಮ್ಯೇ, ಆಮೇಲೆ ಅನತಿಶಾಯತೆ ಅಲ್ಲ ಅನತಿಶಾಯನೇಶ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿ ಯಶಾಂಘ್ರಿರೇಣು ಯುಷತೆ ಅನಭೀಪ್ಸೋ. ಏತಾವತಾಲಂ ನನು ಸೂಚಿತೇನ ಹೇಳಿ ಸಾಕು. ಗುಣೈ ಅಸಾಮ್ಯೆ ಅನತಿಶಾಯನೇ ಅಶ್ಯ, ಎಂದೂ ಪರಮಾತ್ಮ ಗುಣ ಸಮ ಇಲ್ಲ. ಮೀರೋದಂತೂ ಇಲ್ಲವೇ ಇಲ್ಲ. ಅತಿಶಾಯಿ ಮೀರೋದು, ಸಮವಾಗೋದು. ಇನ್ಯಾರೂ ಕೂಡ ಪರಮಾತ್ಮ ಸಮರೋ ರಾತ್ಯ ನಾರಾಯಣ ಸಮಂ ನಭೂತಂ ನ ಭವಿಷ್ಯತಿ. ಹಿತ್ವಾ ಇತರಾನ್ ಪ್ರಾರ್ಥಯತಃ ವಿಭೂತಿ ಯಶಾಂಘ್ರಿರೇಣುಂ ಜುಷತೆ ಅನಭೀಪ್ಸೋಹೋ. ಇಷ್ಟೆಲ್ಲ ತಿಳ್ಕೊಂಡು ದೇವರನ್ನು ಹೇಗೆ ಆರಾಧನೆ ಮಾಡೋದು? ಹಿತ್ವಾ ಇತರಾನ್ ಪ್ರಾರ್ಥಯತ, ಇದನ್ನೆಲ್ಲ ಬಿಟ್ಟುಬಿಡಬೇಕು. ಪ್ರಾರ್ಥಯತ ವಿಭೂತಿ, ವಿಶಿಷ್ಟವಾದ ಭುಕ್ತಿಯನ್ನು ಬಯಸಬೇಕೆ ಹೊರತು ಬೇರೆ ಬಯಸಬಾರದು. ಯಶಾಂಘ್ರಿರೇಣುಂ ಜುಷತೆ ಅನಭೀಪ್ಸೋಹೋ, ಪರಮಾತ್ಮನ ಪಾದಕಮಲವನ್ನು ಆರಾಧನೆ ಮಾಡಬೇಕು, ಪಾದಧೂಳನ್ನು ಆರಾಧನೆ ಮಾಡಬೇಕು. ಪರಮಾತ್ಮ ಯಾರು? ಅನಭೀಪ್ಸು, ನಮ್ಮಿಂದ ಏನು ನಿರೀಕ್ಷೆ ಮಾಡೋದಿಲ್ಲ. ನಮ್ಮ ಪರಮಾತ್ಮ ಇಷ್ಟೆಲ್ಲ ಮಾಡಿ ನಮ್ಮಿಂದ ಏನು ನಿರೀಕ್ಷೆ ಮಾಡದೆ ಹೋದಾಗ ನಾವು ಏನೂ ಮಾಡದೆ ನಿರೀಕ್ಷೆ ಮಾಡ್ತೇವಲ್ಲ, ಎಷ್ಟು ತಪ್ಪು. ದೇವರಿಗೆ ಏನೂ ಮಾಡದೆ ಎಲ್ಲ ಕೇಳ್ತೇವೆ, ದೇವರು ಎಲ್ಲ ಮಾಡಿ ಏನೂ ಕೇಳೋದೇ ಇಲ್ಲ. ನೀವೇನು ಕೇಳಬೇಕು, ಪರ್ವತ ತೋರಿಸ್ತಾರೆ. ನಾನು ಕೇಳಿದ ನೀವೇ ಕೇಳ್ತೀರಿ ಹಾಗಿದ್ರೆ ಆಯಿತು, ನಿಮಗೆ ಕೊಡ್ತೇನೆ, ನಾ ಕೇಳಿ ನೀವು ಕೊಡ್ತೀರ ಹಾಗಿದ್ರೆ ಹೇಗೆ? ಸಾಧ್ಯ ಇಲ್ಲ, ಒಂದಕ್ಕೂ ಕೊಡಲಿಕ್ಕೆ ಬರೋದಿಲ್ಲ. ಅನಭೀಪ್ಸು ದೇವರಿಗೆ ಏನು ಹೆಸರಿಟ್ಟಿದ್ದಾರೆ? ಅನಭೀಪ್ಸು ಅಂದರು ಒಂದೇ, ನ ಪ್ರಯೋಜನವತ್ತು ಆತು ಅಂದ್ರೆ ಒಂದು. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ ತಸ್ಯ ನ ಸಂಗವರ್ಜಿತಂ ಕಶ್ಚಿತ್ ಸ್ವಹಾನಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಇದಿಷ್ಟು ಮಹಾಲಕ್ಷ್ಮಿ ಇವರು ಹೇಳೋದು. ಇವರೆಲ್ಲ ದೋಷಿಗಳಾದ್ದರಿಂದ ನಾನು ಇವ್ರನ್ನ ಒಪ್ಪೋದಿಲ್ಲ, ನಾರಾಯಣನ ಒಪ್ತೇನೆ ಅಂತ ಹೇಳಿ ಬಂದು ಮಾತಿದೆ. ಯಾಕೆ? ಏನಿದು ಬ್ರಹ್ಮೋಪದೇಶ ಪ್ರಕರಣ. ಉಳಿದವರು ಬ್ರಹ್ಮಶಬ್ದ ವಾಚ್ಯರಾಗ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದರೆ ಅವರಲ್ಲಿ ಏನಿದೆ ಗುಣಪೂರ್ಣತ್ವ ಇರಬೇಕು, ದೋಷ ದೂರತ್ವ ಇರಬೇಕು. ಅವರಲ್ಲಿ ಏನಿದೆ ಗುಣಪೂರ್ಣತ್ವನೂ ಇಲ್ಲ, ದೋಷ ದೂರತ್ವನೂ ಇಲ್ಲ. ಅದರಿಂದಾಗಿಯೇ ಅವರು ಬ್ರಹ್ಮಶಬ್ದ ವಾಚ್ಯರಲ್ಲ ಮುಖ್ಯತವಾಗಿ. ಅದು ಸೆಕೆಂಡರಿ ಬ್ರಹ್ಮರಾಗ್ತಾರೆ. ಆಗ ಅಥಾತೋ ಬ್ರಹ್ಮ ಜಿಜ್ಞಾಸ ಬಂದಾಗ ಇದ್ದೇ ಆಗುತ್ತೆ. ನೂನಂ ತಪೋ ಯಸ್ಯ ನ ಮನ್ಯು ನಿರ್ಜಯೋ, ಕೆಲವು ಭಾರಿ ತಪಸ್ಪರ್ಧವರಿದ್ದಾರೆ, ಕೋಪ ಗೆದ್ದಿಲ್ಲ, ದೋಷ ಬಂತಲ್ಲ. ನಾನು ಸಿಟ್ಟು ಬಿಟ್ಟಿದ್ದೇನೆ ಅಂತ ಕೇಳಿ ಮೂನಾಲ್ಕು ಕೇಳಿದ ಬಿಟ್ಟಿದ್ದೇನೆ ಅಂತ ಹೇಳಿಲ್ವಲ್ಲ ಅಂತ ಬೈದರೆ ಆಗೋ ಹಾಗೆ. ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ, ಅದ್ರ ಮೇಲೆ ಕೋಪ ಕೊಡ್ತಾನೆ. ಅಂದರೆ ಅದೇನಿಲ್ಲ, ಅವನಿಗೆ ನಿಜವಾಗ್ಲೂ ಗೆದ್ದಿಲ್ಲ ಅಂತ ಅರ್ಥ. ಎರಡನೇದು ಜ್ಞಾನಂ ಕ್ವಚಿತ್ ತಸ್ಯ ರಸಂಗ ವರ್ಜಿತಂ, ಜ್ಞಾನ ಭಾರಿ ಇದೆ, ಅದು ದುಷ್ಟ ಸಂಘ ಬಿಟ್ಟಿಲ್ಲ. ಅದು ಹೆಸರು ಹೇಳೋದಿಲ್ಲ, ಅದಕ್ಕೆ ವಜ್ರ ಸೌಂಡ್ ಬರೀತಾರೆ. ಯಾಕೆ ಹೇಳಲಿಲ್ಲ ಅಂದರೆ ತನ್ನ ಮಕ್ಕಳ ಕೊಂದ ತಾನೇ ಬೇಡುವುದಕ್ಕೆ, ಎಲ್ಲ ತಮ್ಮವರೇನೆ ಹೇಳಿ ಅವನು ಮರ್ಯಾದೆ ಕಡಿಬಾರ್ದು ಅಂತೇಳಿ ಕೆಲವರು ಫೇಸ್ ಆಗಿದ್ದಾರೆ. ಕೆಲವು 1 ಬಂದಿದೆ, 0 ಬಂದಿದೆ, 20 ಕೆಲವರಿಗೆ ಯಾರಿಗೆ ಇದ್ದವರು ಬಂದಿದ್ದಾರೆ, ಅವ್ರು ಮರ್ಯಾದೆ ಹೋಗ್ಬಿಡೋದು. ಅದಕ್ಕೋಸ್ಕರ ತನ್ನ ಮಕ್ಕಳ ಕೊಂದ ಹೇಳಲಿಲ್ಲ. ಅದಕ್ಕೊಂದು ಕಾರಣ ವ್ಯಪಾಶ್ರಯ. ಅದು ಇನ್ನೊಂದು ಕಾರಣ. ಇಂಥವ್ರು ಒಬ್ಬಿಬ್ಬರಿಗೆ ತುಂಬ ಥರ ಇರ್ತಾರೆ, ಅದರಿಂದಾಗಿ ಎಷ್ಟು ಹೆಸರು ಹೇಳೋದು ಈ ಮಧ್ಯೆ, ಅದೊಂದು ಕಾರಣ. ಗೊತ್ತಾಯ್ತಾ? ತಾವು ಎಷ್ಟು ತಪಸ್ಸುಗಳು ಶಾಪ ಕೊಟ್ಟಿಲ್ಲ, ಮತ್ತೆ ಪುಣ್ಯ ಕಳ್ಕೊಂಡಿಲ್ಲ. ಆದ್ದರಿಂದ 2 ಕಾರಣಕ್ಕೆ ಹೇಳ್ತಾ ಇಲ್ಲ. ಜ್ಞಾನಂ ಕ್ವಚಿತ್ ತಸ್ಯ, ಒಬ್ಬರಿದ್ದಾಗ ಹೇಳಿದರೆ ಸರಿ. ತುಂಬ ಜನ ಇದ್ದಾಗ ಒಬ್ಬಂದು ಹೇಳ್ಬಿಟ್ರೆ ಯಾರಾಗುತ್ತೆ? ಅವನ್ದೇ ಕೇಳಿಲ್ಲ, ಅವನದೇ ಕೇಳಿಲ್ಲ, ಅದಕ್ಕೆ ಹೇಳ್ತಾರೆ. ಅವನು ನಷ್ಟ ಮಾಡಬೇಡ, ಅವನು ಇದೇ ಇದ್ದಾನೆ, ಅದಕ್ಕೆ ಪ್ರಶ್ನೆ ಬರಬಾರದು. ಜ್ಞಾನಂ ಕ್ವಚಿತ್ ತಸ್ಯ ರಸಂಗವರ್ಜಿತಂ ಕಶ್ಚಿನ್ ಮಹಾಂತಸ್ಯ ನ ಕಾಮ ನಿರ್ಜಯ ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಕೆಲವು ಭಾರಿ ದೊಡ್ಡವರೇನೆ, ಅದರ ಕಾಮ ಗೆದ್ದಿಲ್ಲ. ಸ ಈಶ್ವರ ಕಿಂ, ಇದೆಲ್ಲ ಬ್ರಹ್ಮದೇವರು ಅಪ್ಲೈ ಮಾಡ್ತಾರೆ. ತುಂಬ ಜನ ಬ್ರಹ್ಮದೇವರಿಗೆ ಕಾಮ ಇಲ್ಲ. ಕಾಮ ಇದ್ದಾಗ ತೋರಿಸಿದ್ರೆ ಹೊರತು ಏನಿಲ್ಲ ಅದು. ಬಟ್ ಲೋಕದಲ್ಲಿ ಸಿನಿಮಾ ನಾಟಕದಲ್ಲೂ ಕೂಡ ಅಷ್ಟೇನೆ. ಬ್ರಹ್ಮದೇವರು ತನ್ನ ಮಗಳನ್ನೇ ಮದುವೆ ಆಗಿಬಿಟ್ಟ, ಸರಸ್ವತಿನ. ಬ್ರಹ್ಮದೇವರು ಸರಸ್ವತಿ ಬ್ರಹ್ಮದೇವ್ರ ಮಗಳಲ್ಲ, ಗೊತ್ತಾಯ್ತಾ? ಇದು ಮರ್ತು ಬಿಡ್ತಾರೆ. ಪ್ರದ್ಯುಮ್ನ ಮತ್ತು ಕೃತಿ ರೂಪದ ನಾರಾಯಣನ ಮಕ್ಕಳು ಸರಸ್ವತಿ ಭಾರತೀಯ. ಸಿನಿಮಾ ನಾಟಕದಲ್ಲಿ ಹಾಗೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಹೊರತು ಮಾಡ್ಲಿಕ್ಕೆ ಹೋಗಲಿಲ್ಲ ಅವರು, ಲೋಕವನ್ನು ವಿಡಂಬನೆ ಮಾಡಿದ್ದಾರೆ. ಸ ಈಶ್ವರ ಕಿಂ ಪರತೋ ವ್ಯಪಾಶ್ರಯ. ಇನ್ನೊಬ್ಬರು ಡಿಪೆಂಡ್ ಆಗಿದ್ದರೆ ಈಶ್ವರ ಆಗ್ತಾನ? ಭಾರಿ ಗ್ರೇಟು, ಸ್ವಲ್ಪ ಹೆಲ್ಪ್ ಬೇಕಷ್ಟೇ ಅಂತ ಹೇಳಿದ್ರೆ ಭಾರಿ ಗ್ರೇಟ್ ಏನಾಗ್ತಾನಾಗ?
ಧರ್ಮ ಕ್ವಚಿತ್ತಶ್ಚನ ಭೂತ ಸೌಹೃದಂ. ಯಮದೇವರಿದ್ದಾರೆ, ಭಾರಿ ಧರ್ಮಿಷ್ಠ, ಹೆಸರೇ ಧರ್ಮ. ಆದರೆ ನಿಷ್ಕರುಣಿ, ನರಕ ಹಾಕಲು ಬೇರೆ ದಾರಿ ಇಲ್ಲ. ಆದ್ದರಿಂದ ಕ್ಷಮಿಸೋ ಹಕ್ಕು ಅವರಿಗಿಲ್ಲ. ಒಬ್ಬ ಕ್ಷಮಿಸೋ ಹಕ್ಕಿಲ್ಲ, ಇವನು ಕೊಟ್ಬಿಟ್ರೆ ಕೀಗೆ ಇಟ್ಕೊಂಡು ನೀನು ಕ್ಷಮಿಸ್ಬೋದು ಅಂತೇಳಿ ಎಲ್ಲರೂ ಬಿಟ್ಬಿಡ್ತಾನೆ. ಅವನಿಗೆ ಹಕ್ಕಿಲ್ಲ, ಕಾಯ್ಕೊಂಡಿರ್ಬೇಕು ಹೊರತು ಬಿಡಾಗಿಲ್ಲ. ಅದಕ್ಕೆ ಅವ್ರಿಗೆ ಭೂತ ಸೌಹೃದ ಇಲ್ಲ. ಅಂದರೆ ಪ್ರಾಣಿ ದಯೆ. ಭೂತ ಸೌಹೃದ ಅಂದ್ರೇನು? ಭೂತ ದಯೆ ಇಲ್ಲ ಅವರಿಗೆ. ತ್ಯಾಗ ಕ್ವಚಿತ್ತಚ್ಚನ ಮುಕ್ತಿಕಾರ. ಕೆಲವು ಭಾರಿ ತ್ಯಾಗ ಮಾಡ್ತಾರೆ, ಮುಕ್ತಿ ಕಾರಣ ಅಲ್ಲ. ಹೆಸರು ಬರಲಿ ಅಂತ ಇದು ಮಾಡಿಕೊಟ್ರೆ ಹೇಗೋ ಹಾಗೆ. ಪುಣ್ಯ ಭಕ್ತಿ ಏನೂ ಇಲ್ಲ. ದುಡ್ಡಿದೆ ಸುಮ್ಮನೆ ಹೋಗ್ರಿ, ಹೆಸರು ಬರಲಿ ಸಾಕು ಅಂತ ಕೊಟ್ಟರೋದಲ್ಲ. ಉದ್ದೇಶ ಇರಬೇಕು, ಕೃಷ್ಣಾರ್ಪ ಬುದ್ಧಿ ಇರಬೇಕು. ವೀರ್ಯಂ ಸ ವೀರ್ಯಂಚ ಪುಂಸೋ ಅಸ್ತ್ಯಜ ವೇಗ ನಿಷ್ಕೃತಂ. ಇನ್ನೂ ಕೆಲವರಿದ್ದಾರೆ, ಆದರೆ ಮೃತ್ಯುನ ಗೆದ್ದಿಲ್ಲ ಅವರು. ನಹಿ ದ್ವಿತೀಯೋ ಗುಣಸಂಗ ವರ್ಜಿತ. ಇನ್ನೊಬ್ಬರಂತ ಸಿಗೋದೇ ಇಲ್ಲ ನನಗೆ. ಕ್ವಚಿಚ್ಚಿರಾಯುರ್ನತ ಶೀಲ ಮಂಗಲಂ. ಚಿರಂಜೀವಿಗಳು, ಆದರೆ ಒಳ್ಳೆ ನಡತೆ ಇಲ್ಲ ಅವರಿಗೆ. ಶೀಲ ಅಂದರೆ ನಡತೆ, ಮಂಗಲಕರ ನಡತೆ ಇಲ್ಲ. ಕ್ವಚಿತ್ ತದಪ್ಯಸ್ತಿ ನವೇದ್ಯಮ ಆಯುಷಃ. ಕೆಲವರಿಗೆ ಎಲ್ಲ ಇದೆ, ಆಯುಷ್ಯನೇ ಇಲ್ಲ. ಗೊತ್ತಾಯ್ತಾ? ಅಲ್ಪ ಆಯುಷ್ಯಗಳು ಕೆಲವರು. ಯತ್ರೋ ಭಯಂ ಕುತ್ರ ಚ ಸೋಪ್ಯಮಂಗಲ. ಎರಡೂ ಇದೆ, ಆದರೆ ಮಾಂಗಲ್ಯನೇ ಇಲ್ಲ. ಅಂದರೆ ಶಿವ ರುದ್ರದೇವರಿದ್ದಾರೆ, ಅವ್ರಿಗೇನಿಲ್ಲ, ಮಂಗಳತ್ವ ಇಲ್ಲ. ಅವರು ವಾಸ ಮಾಡಿ ಹೆಸರೇ ರುದ್ರ. ರುದ್ರಭೂಮಿಯಲ್ಲಿ ವಾಸ, ಮಂಗಳ ಅಂತ ಅರ್ಥ ಇದೆ. ಹೌದು, ಆಮೇಲೆ ಹೆಸರು ಬಂತು. ಕಾರಣ ನಾನು ಗಂಗಾ ತಿಳ್ಕೊಂಡಿದ್ದಕ್ಕೆ. ಅಲ್ಲೇ ಇದ್ದರೂ ಕೂಡ ಏನವರು ತಲೆಗೆ ಗಂಗಾ ಇರೋದ್ರಿಂದ ಏನಾಗಲಿಲ್ಲ, ಮೈಲಿಗೆ ಆಗೋದೇ ಇಲ್ಲ. ರುದ್ರಭೂಮಿಯಲ್ಲಿದ್ದರೂ ಮೈಲಿಗೆ ಇಲ್ಲದೆ ಇರತಕ್ಕಂಥ ಹಿರಿಮೆ ಅವರದು. ಯತ್ರೋಭಯಂ ಕುತ್ರ ಚ ಸೋಪ್ಯಮಂಗಲ. ನೋಡಿ, ಕರೆಂಟ್ ಇದ್ರೂ ನಾವು ಶಾಕ್ ಹೊಡಿಸ್ಕೊಡೋದಿಲ್ಲ ಅಂದರೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಯತ್ರೋಭಯಂ ಕುತ್ರ ಚ ಸೋಪ್ಯಮಂಗಲ ಸುಮಂಗಲ ಕಶ್ಚನ ಕಾಂಕ್ಷತಿ. ಒಬ್ಬರಿದ್ದಾರೆ, ನನ್ನ ಮೇಲೆ ಇಷ್ಟನೇ ಇಲ್ಲ, ದಂಡ ಲೆಕ್ಕ ಮಾಡಿಲ್ಲ. ಅದು ದೇವರದ. ದೇವರಿಗೆಲ್ಲ ಇದೆ, ಒಂದು ದೋಷವೂ ಇಲ್ಲ. ಅದು ನಾನು ಕೂಡ ಬೇಕಿಲ್ಲ. ಬೇಕಿದ್ರೆ ಒಬ್ಬ ಏನು ಉಪಯೋಗ? ಆ ರೀತಿ ಹೇಳ್ತಾ ಇವೆಲ್ಲ ಸ್ವಾರಸ್ಯ. ಕೊನೆಯ ಮಾತು ಇಷ್ಟು ಹೇಳಿ ಏವಂ ವಿಮೃಶ್ಯ ಆದರೆ ಎಲ್ಲಕ್ಕಿಂತ ಆಜ್ಞಾವಾಸಿ. ಕಾದ ಹೋದರೂ ಕೂಡ ನಾನು ಬೇಡ ಅಂತ ಹೇಳೋದಿಲ್ಲ, ಆದ್ದರಿಂದ ಪರವಾಗಿಲ್ಲ. ಅಲ್ಲಿ ಬರ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ ಈಗ. ಏನಂತ? ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ಒವರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಏವಂ ವಿಮರ್ಶ್ಯ, ಈ ವಿಚಾರವನ್ನು ಅಥಾತೋ ಬ್ರಹ್ಮ ಜಿಜ್ಞಾಸ, ಹೀಗೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಸರ್ವೋತ್ತಮ ಅಂತ ಹೇಳ್ತೀರಿ, ಹೇಳಿಕೊಡಿ. ತೋರಿಸ್ಬೇಕಲ್ಲಿ. ತೋರಿಸಿದ್ರೆ ಸರ್ವೋತ್ತಮ ಕೊಡ್ರಿ, ಏನರ್ಥ ಅದರೊಳಗೆ? ಏವಂ ವಿಮರ್ಶ್ಯ ವ್ಯಭಿಚಾರಿ ಸದ್ಗುಣಂ. ಹೀಗೆ ವ್ಯಭಿಚಾರಿ ಸದ್ಗುಣ ಅಂದ್ರೇನೋ? ಸದ್ಗುಣ ಇರ್ಬೋದು, ಅವ್ನು ಹೋಗ್ಬೋದು. ಅವ್ಯಭಿಚಾರಿ ಅಂದರೆ ವ್ಯಾಪ್ತಿ ಇದೆ. ಗುಣಹೀನಾಗಿ ಪರಮಾತ್ಮ ಯಾವ ಕಾಲಕ್ಕೆ ಇರೋದಿಲ್ಲ, ಯಾಕೆ ಗುಣಗಳು ಸ್ವಾಭಾವಿಕ. ಸದ್ಗುಣಂ ಪದಂ ಜನೈ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ. ಪದಂ ನಿಜೈಕಾಶ್ರಯ, ಯಾರನ್ನ ನಿಜೈಕ ತನ್ನನ್ನೇ ಅವಲಂಬಿಸಿದ್ದಾನೆ, ಯಾರನ್ನು ಅವಲಂಬಿಸಿ ಸ್ವತಂತ್ರ. ಮತ್ತು ಸದ್ಗುಣಾಶ್ರಯ, ಎಲ್ಲ ಸದ್ಗುಣಗಳ ನೆಲೆಯಾಗಿದ್ದಾನೆ. ಒವರೇ ಪರಂ ಸರ್ವತ್ ಹರೇವ ಪರಃ ಸರ್ವಗುಣೈರಪೇಕ್ಷಿತಂ. ಏನು ಬೇಕು ಎಲ್ಲ ಗುಣಗಳು ದೇವರಲ್ಲಿದೆ. ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಆದರೆ ನಿರಪೇಕ್ಷ ಆತ, ತನಗೆ ಈಪ್ಸಿತ, ಆತ ನಿರಪೇಕ್ಷ. ಹುಡುಗರು ತನಗೆ ಈಪ್ಸಿತರಲ್ಲ, ಅವ್ರ ಅಪೇಕ್ಷೆ ಇದೆ, ಈಪ್ಸಿತರಲ್ಲ. ದೇವತೆಗಳು ಹಾಗೆಲ್ಲ ಕೆಟ್ಟ ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ, ವಿಚಾರ ಬೇರೆ. ಆದರೆ ಇವರು ಅದನ್ನು ಅವ್ರು ಇಷ್ಟನೇ ಪಡಲಿಲ್ಲ. ಇದರಿಂದ ಒಂದು ಪಾಯಿಂಟ್ ಗೊತ್ತಾಯಿತು, ಈ ದೇವತೆಗಳು ಯಾವ ದೋಷವೂ ತನ್ನಲ್ಲಿಲ್ಲ ಅಂತೇಳಿ. ನಿಮ್ಮಲ್ಲಿ ದೋಷ ಇದೆ ಅಂತ ಕೇಳಿದರೆ ಅಸ್ವಾತಂತ್ರ್ಯ ಒಂದೇ ದೋಷ ಇರೋದು, ಇನ್ಯಾವುದೂ ಇಲ್ಲ. ಇವರಲ್ಲಿ ಏನಿದೆ? ಎಷ್ಟೋ ದೋಷಗಳಿದೆ. ಅಂಥ ದೋಷಗಳು ಯಾವುದು ರುಜುಗಳಲ್ಲೇ ಇಲ್ಲ, ಇವರಲ್ಲಿಂದ ಬರಬೇಕು. ಆದ್ದರಿಂದ ಆ ದೋಷಗಳಿಲ್ಲ. ಇಂಡೈರೆಕ್ಟ್ಲಿ ಏನು ಹೇಳಿದರು, ಇವರಿಗಿಂತ ನಾನು ಶ್ರೇಷ್ಠ, ನನಗಿಂತ ಶ್ರೇಷ್ಠ ನಾರಾಯಣ ಶ್ರೇಷ್ಠ. ಇದು ಸಿಂಪಲ್ಲಾಗಿ ಅದು ಸಾಲ್ವ್ ಮಾಡಿದ ವಿಷಯ. ಸ್ವಸ್ಯಾಹ ಸ್ತ್ರೀಯಸ್ತ್ರೀ ಜಗತೋ ಜನಕೋ ಜನನ್ಯಾ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀಸ್ವಾಃ ಪ್ರಜಾ ಸ ಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈಧಯತ ಸಾಧಿಪತೀನ್ ತ್ರಿಲೋಕಾನ್. ಸ್ವಸ್ಯಾಹ ಸ್ತ್ರೀಯಸ್ತ್ರಿಜಗತಃ ಜನಕಃ ಜನನ್ಯಾಃ ವಕ್ಷೋ ನಿವಾಸಂ ಅಕರೋತ್ ಪರಮಂ ವಿಭೂತೆ. ಪರಮಂ ವಿಭೂತಿ ಅಂತ ಮಹಾಲಕ್ಷ್ಮಿ ವಿಭೂತಿ ಅಂದರೆ ಅವ್ರಿಗೆ ಎಲ್ಲಿ ಜಾಗ ಮಾಡಿಕೊಟ್ಟ? ವಕ್ಷಸ್ಥಳದಲ್ಲೇ ಜಾಗ, ಹೊರಗಡೆ ಇಲ್ಲವೇ ಇಲ್ಲ. ತನ್ನೊಳಗೆ ಸಮಗಾಗ್ತಾರೆ, ಇದು ಎಲ್ಲೇ ಕೊಟ್ಟರು ಕೂಡ ಅವ್ರ ಜಾಗ ಅದು. ಸೊ ಇಲ್ಲಿ ಮಾತ್ರ ತಂದು ದೇವರು ಅಂದರೆ ಸಾರಸ್ಯ ಏನಂತ ಲಕ್ಷ್ಮಿ ಶೇರ್ ಮಾಡದೇ ಇರೋ ಜಾಗ ಅದು, ಅದಕ್ಕೆ ಜಾಗ ಕೊಟ್ಟ ಅಂತ ಹೇಳ್ತಾರೆ. ವಿಭೂತೇಹೇ ಅಂದರೆ ಪರಮಾತ್ಮ ಭಾರಿ ತಾನು ಅನುಗ್ರಹ ಮಾಡಿದ, ಅದರ ಅಪೇಕ್ಷೆ ಇಲ್ಲ.
ಅನುಗ್ರಹ ಅವರಿಗೆ ಅನುಗ್ರಹ ಮಾಡ್ತಾ ಲೈಕ್ ಮಾಡ್ತಾರೆ, ಅಪೇಕ್ಷೆ ಇದೆ ಅವರಿಗೆ, ಇವರಿಗಿಲ್ಲ. ಅದಕ್ಕೆ ಸ್ವರತೋಪಿ ಚಾಗ್ರೆ ಎಂಬುದಕ್ಕೆ ಅರ್ಥ ಇದೆ. ಏನು ಮತ್ತೇನು ಮತ್ತೆ ದೋಷ ರೋಡ್ ಸಮ ಆಗಿಬಿಡ್ತಿದ್ರಾಗ. ಹ್ಞೂ ಹಾಂ ಅದು ಬೇರೆ, ಅದು ಬೇರೆ. ಅಸ್ವತಂತ್ರ ಅನ್ನೋದು ವಿಷಯ. ಪಾಯಿಂಟ್ 2 ಅಸ್ವಾತಂತ್ರ್ಯ ಅನ್ನೋದು ವಿಷಯ. ನಾವೆಲ್ಲ ಅಸ್ವತಂತ್ರರೇ, ನಮಗದು ಗೊತ್ತಿಲ್ಲ, ಅದು ಸಮಸ್ಯೆ ಇರೋದು. ಗೊತ್ತಿಲ್ಲ, ಗೊತ್ತಾದರೆ ಸಿಟ್ಟು ಬೇರೆ ಬರುತ್ತೆ. ಅಸ್ವಾತಂತ್ರ್ಯ ಇದೆಯಲ್ಲ ಅಂತೇಳಿ ರಾವಣಾದಿಗಳಿಗೆಲ್ಲ ಅವ್ರಿಗೆ ಅಸ್ವಾತಂತ್ರ್ಯ ಇದೆ, ಬಟ್ ಅದನ್ನು ಸಂಪೂರ್ಣ ಅಕ್ಸೆಪ್ಟ್ ಮಾಡಿದ್ದಾರೆ, ಅದನ್ನು ಇಷ್ಟಪಟ್ಟಿದ್ದಾರೆ. ಆ ತಾರಕ ನಿಯಮ ಅಲ್ಲ, ಅದು ಸ್ವರೂಪದಲ್ಲೇ ಗುಣಗಳಿದೆ, ನ್ಯಾಚುರಲಿ ಆಗಿದ್ದಾರೋ. ಒಂದೊಮ್ಮೆ ನಿಯಮ ಹಾಕೊಡೋದು ಅಂದ್ರೆ ಏನು, ಇಲ್ಲದನ್ನ ಮಾಡಿ ಇದನ್ನ ಪಾಲಿಸ್ತೀವಿ ಅಂತ ಹೇಳೋದು. ಆ ಸ್ವರೂಪದಲ್ಲೇ ಇದೆ, ಅಕ್ಸೆಪ್ಟ್ ಮಾಡಿದ್ದಾರೆ ಅಷ್ಟೇ. ಯಾವ ಕಾಲಕ್ಕೆ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ನಿಯಮ ಮಾಡೋದು ಯಾವಾಗ ಅಂತ, ಇನ್ಮೇಲೆ ಈ ರೀತಿ ಇರೋಣ, ಅದು ನಿಯಮ ಅಲ್ಲ. ಹಾಗಿಲ್ಲ, ಸ್ವರೂಪದಲ್ಲೇ ಇವತ್ತಿಂದ ಬಂದಿದ್ದಲ್ಲ, ಅದು ಸ್ವರೂಪದಲ್ಲೇ ಇರೋದ್ರಿಂದಾಗಿನೇ ಎಲ್ಲ ಒಟ್ಟು ಸಂಸಾರಕ್ಕಿದೆ ಕಾರಣ. ನಿತ್ಯ ಮುಕ್ತರು ಯಾತಕ್ಕೆ ಬಹಳಷ್ಟು ಉತ್ತರ ಅದೇ. ಏನು ನಿತ್ಯ ಮುಕ್ತರು ಅಂದ್ರೆ ಏನರ್ಥ? ಎಂದೂ ಸ್ವಾತಂತ್ರ್ಯ ಭ್ರಮ ಇಲ್ಲ, ನಿತ್ಯ ಮುಕ್ತರ ಅರ್ಥ ಆಯ್ತಾ? ಉಳಿದವರಿಗೆ ರುಜುಗಳಿಗೆ ಇಲ್ಲ, ಅದು ನೋಡೋರಿಗೆ ಇದ್ದಾಗ ಕಾಣಿಸ್ತಾ ಮಾಡಿಸ್ತಾರೋ, ಗೊತ್ತಾಯ್ತಾ? ಜಗತ್ತಿಗೆ ಮೋಹನ ಮಾಡಿಸ್ತಾರೆ. ಕೆಲವೊಮ್ಮೆ ಬ್ರಹ್ಮದೇವ್ರ ವರ ಕೊಟ್ಬಿಟ್ರು, ಕೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ಬಾರ್ದೆ ದೇವ್ರನ್ನ, ಹೇಳೋದಿಲ್ಲ. ಯಾಕೆಂದರೆ ಬ್ರಹ್ಮ ಹುಟ್ಟಿಸ್ಬೇಕಾಯ್ತು, ದೇವ್ರು ಹಾಕಿ ಕೊಡೋದೇ ಇಲ್ಲ, ಮಹಾಲಕ್ಷ್ಮಿ ಕೊಡೋದಿಲ್ಲ, ಹಾಗೆಲ್ಲ ಕೂಡ ಹೇಳಿಬಿಟ್ಟಿದ್ದಾರೆ. ಉಪಾಸಿತ ಶಪೇ ದೇಶ, ಉಪವಾಸ ಶಾಪ ಕೊಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದು ಒಂದು ಮಟ್ಟ ಜಾಸ್ತಿ ಆಯಿತು. ಆಮೇಲೆ ಉಳಿದವ್ರಿಗೆಲ್ಲ ಏನಿದೆ, ಒಮ್ಮೊಮ್ಮೆ ಸ್ವಾತಂತ್ರ್ಯ ಬುದ್ಧಿ ಬಂದುಬಿಡುತ್ತೆ ಅವ್ರಿಗೆ. ರಾಮದೇವ್ರ ಅನುಸೃಷ್ಟಿ ನೀವೇ ಕೊಂದುಬಿಟ್ಟಿಯ, ಬಾ ನಾನು ಯುದ್ಧ ಮಾಡಿದೆ, ಬೇರೆ ಬಂದ್ಬಿಟ್ಟು. ಇಂದ್ರಾದಿಗಳಂತೂ ಅವತಾರ ಮಾಡಿದ್ದೇ ಇವ್ರು ಕೇಳಿದ್ದಕ್ಕೆ, ಮಳೆ ಸುರಿಸಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಹೊರಟ್ರೆ ಏನದು ಅಂದರೆ ಎಲ್ಲ ಕ್ಲಿಯರ್ ನೋಡ್ತಾ ಹೋಗಬೇಕು. ಲಕ್ಷ್ಮೀ ಅಸ್ವಾತಂತ್ರ್ಯ ಎಂಬುದೇನದು ಯಾತಕ್ಕೆ ಗುಣ ಆಯಿತು ಅಂದರೆ ಅವರೇ ಅಕ್ಸೆಪ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ಅದು ಅಕ್ಸೆಪ್ಟ್ ಮಾಡಿ ಆಫೀಸ್ಗೆ ಹೋಗ್ತಾರೆ ಅದು ಸರಿ, 1ನೇ ತಾರೀಕು ಹೋದ ಬೇರೆ ದಿವಸ ಹೋಗೋದಿಲ್ಲ. ಸ್ವಲ್ಪ ಏನಾಗುತ್ತೋ ಸಂಬಳ ದಿವಸ ಅಲ್ಲ, ಅದು ಸ್ವಲ್ಪ ಬೈಕೊಡೋದು. ಎಲ್ಲ ಕೆಲಸ ಅಡ್ವಾಂಟೇಜ್ ಕೊಟ್ಬಿಟ್ರೆ ಆಯ್ತು, ಎಕ್ಸ್ಟ್ರಾ ವರ್ಕ್ ಹಾಕಿಬಿಟ್ರೆ ಏನು ಮಾಡೋಂಗಿಲ್ಲ. ಆದರೆ ಅದು ಎಂದೂ ಹಾಗೆ ಮಾಡೋದಿಲ್ಲ. ಇದು 100%. ವಾಯುದೇವರು ಹಾಗೆ ಮಾಡೋದಿಲ್ಲ. ಆದರೆ ಒಂದು ಲಿಮಿಟೇಷನ್ ಏನಂತ ಕೇಳಿದ್ರೆ ವ್ಯಾಪ್ತಿ ಇಲ್ಲ ಅವರಿಗೆ. ಪ್ರತಿಕಲ್ಪದಲ್ಲೂ ಅವ್ರು ಸಾಧನೆ ಮುಗಿದೋಗ್ಬಿಟ್ಟಿದೆ ಅವ್ರದ್ದು. ಇವ್ರು ಹಾಗಲ್ಲ, ಯಾವಾಗಲೂ ಮುಗಿದೋಗಿದೆ. ಮುಗಿದೋಗಿದ್ರು ಹೇಗಿದ್ದಾರೆ ಅವರು? ಯಾರು ಸಾಧಕರು ಅಷ್ಟು ಮಾಡೋದಿಲ್ಲ, ಆ ರೀತಿ ಬರ್ತಾರೆ. ಅರ್ಥ ಆಯ್ತಾ? ಈಗ ಒಂದು ಪೈಸಾ ತೊಗೊಳೋದಿಲ್ಲ, ಸಂಬಳ ತೊಗೊಳೋದ್ರೆ ಜಾಸ್ತಿ ಕೆಲಸ ಮಾಡ್ತಾರೆ. ಇದು ಹೇಗಿದೆ, ಎಲ್ಲ ಸಂಬಳ ಕೊಟ್ಟಿಗೆ ಕೆಲಸ ಮಾಡೋದಿಲ್ಲ, ಅದು ಹೇಗಿರ್ತದೆ. ಸಂಬಳ ತಕ್ಕಂತೆ ಕೆಲಸ ಮಾಡ್ತಾರೆ, ಅದು ಬೇರೆ. 3 ಭಾಗ ಇದೆ. ಈಗ ಮಹಾಲಕ್ಷ್ಮೀ ದೇವಿ ಎಲ್ಲ ಏನೇನೂ ಆಗಬೇಕಾಗಿಲ್ಲ ಅವರಿಗೆ, ದೇವರಿಗೂ ಏನೂ ಆಗಬೇಕಾಗಿಲ್ಲ. ಆದರೆ ದೇವ್ರ ಪ್ರೀತಿಗೋಸ್ಕರ ಅವ್ರು ಮಾಡ್ತಾರೆ, ಪರಮಾತ್ಮ ಅನುಗ್ರಹಕ್ಕಾಗಿ ಮಾಡ್ತಾರೆ. ಇಬ್ಬರೇ ಡಿಫರೆನ್ಸ್. ಅದು ಆ ದಿಸೆಯಲ್ಲಿ ಒಪ್ಪಬೇಕಾದ್ರೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಎಂಬುದೇ ಅದು ಗುಣ ಯಾಕೆ ಅವರಿಗೆ ಅಂದರೆ ಎಚ್ಚರ ಇದ್ದು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದ್ದಕ್ಕೆ. ನಮಗದು ಬಂದು ಪರಿಜ್ಞಾನನೇ ಇಲ್ಲ. ಪರಿಜ್ಞಾನ ಬಂದಾಗ ಸ್ವಾತಂತ್ರ್ಯ ಇದ್ದ ಸರಿ ಇತ್ತು, ಒಬ್ಬ ಭ್ರಮೆ ಬರುತ್ತೆ. ಹಾಗಿರಬಾರ್ದು. ಸ್ವಸ್ಯಾಹ ಅದಕ್ಕೆ ಸ್ವಲ್ಪ ಏನು ಮಾಡಿದ್ದಾನೆ, ಇವರಿಗೆ ಸರ್ವಾಂಗ ಸಾಯುಜ್ಯ ಕೊಟ್ಟ ರುಜುಗಳಿಗೆ. ಅವ್ರು ಇಲ್ಲೇ ಇಟ್ಕೊಂಡ್ಬಿಟ್ಟೆ ಯಾವಾಗಲೂ ಕೂಡ. ಅಂದರೆ ಏನಾದ್ರು ಇನ್ನೂ ಹೆಚ್ಚು ಪ್ರೀತಿ ಮಾಡಿದ ಅಂತ. ವಿಭೂತೇ ಶ್ರೀ ಸ್ವಾಹ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತ ಐಧಯತ ಸಾಧಿಪತೀನ್ ತ್ರಿಲೋಕಾನ್. ಅಷ್ಟೇ ಅಲ್ಲ, ಶ್ರೀಹಿ ಸ್ವಾಹ ಪ್ರಜಾ ಸಕರುಣೇನ ನಿರೀಕ್ಷಣೇನ. ನೋಡಿ, ಇದೇ ಶ್ರೀಜತ್ ಕಟಾಕ್ಷ ಫಲವತ್ ತ್ಯಜಿತಂ ನಾಮ. ಮಹಾಲಕ್ಷ್ಮಿಯವರು ಕೂತಿದ್ದಾರೆ, ಏನು ಮಾಡಬೇಕಾಗಿತ್ತು ಅವರು? ನೋಡಿದ್ರೆ ಇದಾದ ಇಲ್ಲ, ನಾನು ಎಷ್ಟು ಗ್ರೇಟ್ ಗೊತ್ತಾ, ಅನುಭವಿಸ್ರಿ, ಹಾಗೆಲ್ಲ ಮಾಡಲಿಲ್ಲ. ಕರುಣೆಯಿಂದ ಉಳಿದ ಎಲ್ಲ ದೇವತೆಗಳು ಏನು ಮಾಡ್ತಾ ಇದ್ದಾರೆ ಅವರು? ಅಮ್ಮಡಿ ಸೂಕ್ತದ ಅರ್ಥ ಅದು. ಆಯಾ ದೇವತೆಗಳ ಅಧಿಪತಿಯನ್ನು ಮಾಡಿಟ್ಟಿದ್ದಾರೆ, ಗೊತ್ತಾಯ್ತಾ? ಪೂರ್ತಿ ಅಂಬಾಣಿ ಸೂಕ್ತ. ಯತ್ರ ಸ್ಥಿತೈಧಯತ ಸಾಧಿಪತೀನ್ ತ್ರಿಲೋಕಾನ್ ಸಾಧಿಪತೀನ್ ಐಧಯತ. ಅಧಿಪತಿಗಳನ್ನುಳ್ಳದನ್ನಾಗಿ ಮಾಡಿದರು. ಆಯಾ ಆಧಿಪತ್ಯವನ್ನು ಕೊಟ್ಟರು. ಅದು ಬ್ರಹ್ಮ ಇದೆಯಲ್ಲ, ಬಾದಶೋತ್ರದ ಮಾತು ಅದೇನೆ, ಪೂರ್ತಿ ಅದೇ. ಪ್ರತಿ ಕೊನೆ ಮುಗಿಸೋ ಶ್ರೀಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಾಮ. ಅದು ಹೇಳಿರೋದು ಅಷ್ಟು ಜನಕ್ಕೆ, ಎಲ್ಲರಿಗೂ ಅಪ್ಲಿಕಬಲ್. ಯಾತಕ್ಕಂತ ಹೇಳಿ ಭಾರಿ ದೊಡ್ಡವರು ಅನ್ಸ್ಕೊಂಡವರು ಆಗಿದ್ದಾರೆ ಅಂದಮೇಲೆ ಇನ್ನು ಅವರಿಗಿಂತ ಸಣ್ಣವರೆಲ್ಲ ಆಟೋಮೆಟಿಕಲಿ ಅವರ ಹೆಣ್ಣು ಆಗಿಬಿಡ್ತಾರೆ. ಶ್ರಿಯಂ ಅನುಚರತೀಂ ತದರ್ಥಿನಶ್ಚ ದ್ವಿಪದಪತೀನ್ ವಿಭೂಧಾಂಶ್ಚ ಯಸ್ವಪೂರ್ಣಃ ನ ಭಜತಿ ನಿಜ ಭೃತ್ಯವರ್ಗತಂತ್ರ ಕಥಂ
ಅಮುದ್ವಿಜೇತ್ ಪುಮಾನ್ ಕೃತಜ್ಞ ಉಸೃಜೇತ್ ಪುಮಾನ್ ಕೃತಜ್ಞ ಶ್ರಿಯಂ ಅನುಚರತೀಂ ತದರ್ಥಿನಶ್ಚ ದ್ಯೋತಪತೀನ್ ವಿಭುಧಾಂಶ್ಚ ಯಃ ಸ್ವಪೂರ್ಣ ಅನುಚರಣೆ ಮಾಡ್ತಾ ಇದ್ದಾರೆ. ಉಳಿದ ದೇವತೆಗಳಿಗೆ ಒಂದಿದೆ, ಆ ಪದವಿ ಬೇಕು ಅಂತಾದರೂ ಒಂದಿದೆ ಕೊನೆ ಪಕ್ಷ. ಆ ಪದವಿ ಬರಬೇಕಲ್ಲ ಫಸ್ಟು. ಈ ಪದವಿ ಇದ್ದು ಯಾವಾಗಲೂ ಇರತಕ್ಕಂಥ ಪದವಿ ಆದ್ದರಿಂದ ಆ ಯೋಚನೆ ಕೂಡ ಮಾಡಾಗಿಲ್ಲ. ಅದಕ್ಕೆ ಶ್ರೇಯಂ ಬರೀ ಅನುಚರತೀಂ ಅಷ್ಟೇ, ಬರೀ ಸೇವೆ ಮಾಡ್ಕೊಂಡಿದ್ದಾರೆ. ಅವರ ಸೇವೆ ಯಾರೂ ಮಾಡಿದಷ್ಟು ಮಾಡ್ಕೊಂಡಿದ್ದಾರೆ. ತದರ್ಥಿನಶ್ಚ ಅವರೆಲ್ಲ ಕೇಳೋರವರು. ದ್ವಿಪದಪತಿಗಳು ಅಂದರೆ ಏನು? ಎರಡು ಕಾಲಿನ ಒಡೆಯರು ಅಂದರೆ ರಾಜರು ಮಹಾರಾಜ. ಎರಡು ಕಾಲಿನವ್ರ ಮೇಲಿರೋರು ಅಂದ್ರೆ ಅರ್ಥ ಏನು? ರಾಜರು. ನಾಲ್ಕು ಕಾಲಿನ ಮೇಲೆ ಸಿಂಹ. ಇವರು ಅಂದರೆ ಇವರು ನಾಲ್ಕು ಕಾಲಿನ ಅಧಿಪತಿಗಳು ಯಾರೋ ಸಿಂಹ, ಎರಡು ಕಾಲಿನ ಅಧಿಪತಿಗಳು ಯಾರೋ ರಾಜರು. ದ್ವಿಪದಪತೀನ್ ವಿಬುಧಾಂಶ್ಚ ಯಃ ಸ್ವಪೂರ್ಣ ನ ಭಜತಿ ನಿಜಭೃತ್ಯ ವರ್ಗತಂತ್ರ. ಅವರನ್ನೆಂದೂ ಕೂಡ ಅವಲಂಬಿಸಿ ಪರಮಾತ್ಮ ಇಲ್ಲ. ಆದರೆ ಒಂದು ಕೆಲಸ ಬೇಕು ಅಂತ ಯಾರನ್ನು ಅವಲಂಬಿಸಿಲ್ಲ. ನಿಜ ಭೃತ್ಯ ವರ್ಗ ತಂತ್ರ, ತನ್ನ ಭಕ್ತರಿಗೆ ಅಧೀನ ಇದ್ದಾಗಿರ್ತಾನೆ ಪರಮಾತ್ಮ. ಇದು ಭಾರಿ ದೊಡ್ಡದು. ಅಧೀನರಾಗಿರಬೇಕಾದ ಭಕ್ತರು ಇರೋದಿಲ್ಲ, ಇರಲೇಬೇಕಾಗಿಲ್ಲ. ಸ್ವಾಮಿ ಆಗಿದ್ದ. ಆಯ್ತು, ನೀವು ಹೇಳಿದಾಗಲಿ ಈ ರೀತಿ ಮಾಡ್ತಾರೆ ಅಂದರೆ ಎಷ್ಟು ಆಶ್ಚರ್ಯ. ತಂತ್ರ ಕಥಂ ಅಮಂ ಉತ್ಸೃಜೇತ್ ಪುಮಾನ್ ಕೃತಜ್ಞ ಇವೆಲ್ಲ ಹೇಳಿಬಿಟ್ಟು ಇಂಥ ದೇವರನ್ನು ಬಿಡೋಕ್ಕಾಗತ್ತಾ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಕೃತಜ್ಞ, ದೇವರ ಕೃತಜ್ಞರಾಗಿದ್ದೇನೆ ಅಂತ ಹೇಳ್ತಾರೆ. ಎಲ್ಲ ಏನೂ ಮಾಡಿಸ್ಕೊಡ್ಬೇಕು ಕೃತಜ್ಞ. ಇವರೆಲ್ಲ ಮಾಡಿಸ್ಕೊಂಡು ಕೃತಜ್ಞರಾಗಿ ಬಿಡ್ತಾರೆ. ದೇವರು ಕೃತಜ್ಞನಾಗಿದ್ದರೆ ಇವರು ಕೃತಜ್ಞರಾಗ್ತಾರೆ. ಇಂಥ ದೇವ್ರಿಗೆ ಯಾರು ಬಿಡ್ಲಿಕ್ಕೆ ಸಾಧ್ಯ ಹೇಳಿ? ಗೊತ್ತಾಯ್ತಾ? ಯಾರನ್ನ ಬಿಟ್ಬಿಡು, ಏನು ಕಾರಣ ಬಿಡ್ಬೇಕು ಹೇಳಿ ಅಂತ ಕೇಳ್ತಾರೆ. ಯಾವುದೇ ಕೆಲಸ ಬಿಟ್ಬಿಡೇ ಆದರೂ ಏನು ಬಿಡ್ಬೇಕು, ಯಾಕೆ ಬಿಡ್ಬೇಕು ನಾನೀಗ? ಎಲ್ಲ ಅನುಕೂಲ ಇದೆ, ಯಾವ ಸಮಸ್ಯೆನೇ ಇದೆ, ಯಾಕೆ ಬಿಡಬೇಕು ಅಂತ ಕೇಳ್ತಾರಲ್ಲ. ಹಾಗೆ ಪ್ರತಿಯೊಂದಕ್ಕೂ ಕೆಲವರು ಇರ್ತಾರೆ, ಯಾವುದೋ ಕೂಲಿ ಮಾಡ್ಕೊಂಡಿರ್ತಾರಲ್ಲ, ಅವ್ರು ನಮ್ಮನೆ ಬಂದು ಬರೋದಿಲ್ಲ. ಅವರು ಎಲ್ಲ ಹಿಂದೆಲ್ಲ ನಿಮಗೆ ಗೊತ್ತಿರಬೇಕು. ಒಬ್ರು ಆಳು ಅಂದರೆ ಇನ್ನೊಂದು ಕಡೆ ಹೋಗ್ತಿರಲಿಲ್ಲ. ಗೌರವ ಕೊಡೋದು ಬೇರೆ, ಹಾಗೆಲ್ಲ ಬರೋದಿಲ್ಲ ಅಂತ ಹೇಳ್ತೀವಿ. ಕೆಲಸ ವಂಶ ಪಾರಂಪರ್ಯ, ಅದು ಜೀತ ಅಲ್ಲ. ಜೀತ ಅಂದ್ರೆ ಏನು? ಯಾವುದೋ ತಪ್ಪಿ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡೋದು, ಹಾಗಲ್ಲ. ಮೊದಲಿಂದ ಪ್ರೊಟೆಕ್ಟ್ ಮಾಡ್ತಾ ಬಂದಿದ್ದಾರೆ. ಮಗ ಅಂದರೆ ಮಗ, ದಾಸ ಅಂದರೆ ದಾಸ, ಬಿಟ್ಟು ಬರೋದಿಲ್ಲ. ಅಷ್ಟು ಫೇತ್ಫುಲ್ ಅಂದರೆ ಅಷ್ಟು ಫೇತ್ಫುಲ್ಲು. ಈಗ ಅದೆಲ್ಲ ಹೊರಟೋಯ್ತು, ಫೇತ್ಫುಲ್ ಕಾನ್ಸೆಪ್ಟೇ ಇಲ್ಲ ಈಗ. ಇದ್ದರೆ ಅವಳು ಮೂರ್ಖ ಇದ್ದಾಗಲಕ್ಕ, ಫೇತ್ಫುಲ್ ಆಗಿದ್ದರೆ ನಿನಗೆ ಬುದ್ಧಿ ಇಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಹಿಂದೆ ಹಾಗಲ್ಲ. ಭಾರಿ ನಿಯತ್ತು ಅಂತೀವಲ್ಲ, ಆ ನಿಯತ್ತು ಒಂದು 50 ವರ್ಷದಿಂದ ನಾವು ನೋಡಿದ್ದ. ಎಷ್ಟು ನಿಯತ್ತು ಅಂದರೆ ನಂಬಳಕ್ಕೆ ಸಾಧ್ಯ. ಇವ್ರು ಬಿಡ್ಸೋಕ್ಕೂ ಇವ್ರು ತಯಾರಿಲ್ಲ, ಹೋಗೋಕೆ ಅವ್ರೂ ತಯಾರಿಲ್ಲ ಅಂತ. ಈಗೇನು ಚಿಕ್ಕ ಸಾಕು ಹೊರಟ್ಬಿಡಕ್ಕೆ ತಯಾರಿರ್ತಾರೆ. ಎಲ್ಲೂ ಇಲ್ಲ, ಅವರು ಕೆಡ್ತಾ ಇಲ್ಲ. ಹಾಗಾಗಿ ಅವರು ಕೆಡ್ತಾ ಇಲ್ಲ, ಇವರು ಕೆಡ್ತಾ ಇಲ್ಲ. ಗೊತ್ತವ್ರಿ ಯಾರು ಇರೋದಿಲ್ಲ ಅಂತ ಗೊತ್ತಿದ್ದು ಕೇಳಿ ಏನು ಉಪಯೋಗ? ಇರೋಷ್ಟೇ ಸರಿಯಾಗಿ ಮಾಡ್ಕೊಂಡು ಹೋಗೋದ್ರೆ ಮುಗೀತು ಅಷ್ಟೆ. ಅದು ಎಷ್ಟು ವ್ಯಾಲ್ಯೂ ಓರಿಯೆಂಟೆಡ್ ಲೈಫ್ ಇತ್ತು, ಅದು ವ್ಯಾಲ್ಯೂ ಲೆಸ್ ಆಗಿದೆ. ಕೃತಜ್ಞ ಈಗ ಹೇಳ್ತಾರೆ. ಒಂದು ದೋಷ ಇದ್ದರೆ ಕೇಳು, ಅದನ್ನೇ ದಾಸರು ಬರ್ತಿದ್ರು. ಏನು ಕಾರಣ ಯದುಪತಿಯ ಮರಿತೀರಿ? ಯಾಕೆ ಬಿಟ್ಟಿದ್ದೀರಪ್ಪ ನೀವೀಗ? ಒಂದು ಕಾರಣ ಕೊಡಿ. ಗುಣ ಇಲ್ಲ ಅಂತ ಬಿಟ್ರ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ದೋಷ ಇದ್ದರೆ ಬಿಟ್ರ ಸಕಲ ದೋಷ ಬರ. ಯಾಕೆ ಬಿಟ್ಟರೆ ಹಾಗಿದ್ದರೆ? ಅಂಗಡಿಗೆ ಹೋಗಿ ಯಾವ್ದಾರು ತೊಗೊಳೋದ್ರೆ ಯಾಕೆ ತೊಗೊಳೋದ್ರೆ ಹೇಳಿ ಅಂತ ಕೇಳ್ತಾರೆ. ನೀವು ಕೇಳಿದ್ದ ಬ್ಯಾಗ್ ತೊಗೊಳೋದೇನು ಹೇಳಿ? ಈಗ ಇನ್ನೂ ಬೇಕಾ ಕೊಡ್ತೀರಿ, ಕಾರಣ ಹೇಳಬೇಕು. ನೀವು ಸುಮ್ಮನೆ ಹೋದರೆ ನೀವು ಗಿರಾಕಿ ಕೇಳಲ್ಲ. ಆಗಿದ್ದರೆ ಬೈದು ಬಿಡ್ತಾರೆ, ಸುಮ್ಮನೆ ವೇಸ್ಟ್ ಮಾಡಿಸಿರಿ ಅಂತ ಹೇಳ್ತಾರೆ. ಒಂದು ಕಾರಣ ಕೊಡಬೇಕು. ಇದು ಈ ಕಾರಣ ಕೇಳೋ ಪದ್ಧತಿ ಬಂದಿದೆ. ಯಾಕೆ ಬಿಡ್ತೀರಿ? ಕಥಮುತ್ಸೃಜೇತ್, ಕೃತಜ್ಞನಾದ ವ್ಯಕ್ತಿಯಿಂದ ಅವ್ರು ಬಿಡ್ತಾನ? ಬಿಡೋದಿಲ್ಲ. ರೂಪ ಕೃತಜ್ಞರಾಗಿದ್ದೇವೆ ಅಂತ ಹೇಳಿದ್ರೆ ಸಾಲದು. ಏನು ಮಾಡಬೇಕು? ಹೇಳಿದ ಕೆಲಸ ಮಾಡಬೇಕು, ಅದು ಕೃತಜ್ಞತೆ. ಅದು ಹೇಳಿದ್ರೆ ನಮ್ಮ ಉದ್ಧಾರಕ್ಕೆ ಡಾಕ್ಟರ್ ಔಷಧಿ ಕೊಡ್ತಾನೆ ತಗೋ ಅಂತೇಳಿ. ಆ ಔಷಧಿ ಯಾರು ಉದ್ಧಾರ ಕೊಟ್ಟಿರೋದಾತ? ತನ್ನ ಉದ್ಧಾರಕ್ಕಲ್ಲ, ವಾಸಿ ಆಗಲಿ ಅಂತ ಕೊಟ್ಟರು. ಅವ್ರಿಗೆ ಸಂಬಳ ಫೀಸ್ ಬರ್ತದೆ ವಿಚಾರ, ದೇವ್ರಿಗೆ ಅದೂ ಬೇಕಿಲ್ಲ. ಇವ್ರಿಗೇನೂ ಬೇಕಿಲ್ಲ. ಅದು ಹೇಳಿದ್ರೆ ಒಳ್ಳೆಯೋದಕ್ಕೇನೆ. ಸುಳ್ಳು ಹೇಳಬೇಡ, ಕಳ್ಳತನ ಮಾಡಬೇಡ. ಯಾರು ಒಳ್ಳೆಯದಕ್ಕಿದು? ಅವನು ನೋಡೋದಕ್ಕೆ ಹೇಳ್ತಾ ಇರೋ. ರೂಪಂ ವ್ಯಕ್ತತ್ ಪ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿ. ಇವೆಲ್ಲ ವಿಷ್ಣು ಸಹಸ್ರಮಕ್ಕೆಲ್ಲ ಸೇರಿಸ್ತಾ ಹೊರಟ್ರೆ ದೊಡ್ಡ ವ್ಯಾಖ್ಯಾನ ಆಗಿಬಿಡುತ್ತೆ. ದೃಷ್ಟಾಂತಗಳು ಇಷ್ಟು ಕೂಡ ಒಂದೊಂದು ಪದ್ದಲ್ಲಿ ಹೇಳಿರ್ತಾರೆ. ಅದಿಷ್ಟು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ದೊಡ್ಡ ಇದಾಗುತ್ತೆ. ಅದಕ್ಕೆ ಸಾರ ಅದು ಯಾಕೆ ನಿತ್ಯ ಹೇಳಬೇಕು ಅಂತಾರೆ, ಇಷ್ಟು ಕೂಡ ಗೊತ್ತಾಗುತ್ತೆ ಅಂತೆ. ರೂಪಂ ವ್ಯಕ್ತತ್ ಪ್ರಾಹುರವ್ಯಕ್ತ ಮಾಧ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ರೂಪಂ ಯತ್ಯತ್ ಪ್ರಾಹು ಅವ್ಯಕ್ತಮಾದ್ಯಂ ತದವ್ಯಕ್ತಮಾಹಿ ಅರ್ಥೋಯಂ ಬ್ರಹ್ಮಸೂತ್ರಾಣ. ಆದ್ಯಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಕಾರ, ನಿರ್ಗುಣ ನಿರ್ವಿಕಾರ ಪರಂಜ್ಯೋತಿ
ಬ್ರಹ್ಮಜ್ಯೋತಿ ಎಂಬುದು ಬ್ರಹ್ಮ ಜ್ಯೋತಿ ಅಂತ ಬಿಡಿಸಕ್ಕೆ ಬರುತ್ತೆ ಅಥವಾ ಬ್ರಹ್ಮಜ್ಯೋತಿ, ವೇದಗಳಿಗೂ ಬೆಳಕು ಬಿಟ್ಟವನು ಅಂತ ಅರ್ಥ. ಸತ್ವ ಮತ್ತು ಬ್ರಹ್ಮದೇವರಿಗೂ ಬೆಳಕು ಕೊಡೋನು. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಸತ್ವ ಮಾತ್ರ ನಿರ್ವಿಶೇಷ. ಸತ್ವ ಮಾತ್ರ ಅಂದ್ರೆ ಏನು? ಇನ್ನೊಬ್ಬರನ್ನ ಅವಲಂಬಿಸಿಲ್ಲದೆ ಇರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ ಏನಂತಾರೆ? ಇದ್ದಾರೆ ಇದ್ದಾರೆ ಇದ್ದಾರೆ. ಯಾಕೆಂದರೆ ಎಲ್ಲ ಏನು ಡಿಪೆಂಡೆನ್ಸ್, ಇದ್ದಾರೆ ಇದ್ದಾರೆ. ದೇವ್ರು ಹಾಗಲ್ಲ, ಇದ್ದಾರೆ ಅಂದರೆ ಇದ್ದಾರೆ. ಯಾರು ಅವರು ಇದು ಮೋಸ್ಟ್ ಇದು ಡಿಪೆಂಡೆನ್ಸ್, ಅದು 100% ಇಂಡಿಪೆಂಡೆನ್ಸ್. ಸತ್ತ ಅದು ಮುಂದೆ ಅದು ಇದರಲ್ಲಿ ಅಪ್ಲೈ ಮಾಡಿ ಬರ್ತದೆ. ನಿರ್ವಿಶೇಷ ನಿರೀಹಂ. ನಿರ್ವಿಶೇಷ ಅಂದರೆ ಯಾವ ಕಾಲಕ್ಕೂ ವ್ಯತ್ಯಾಸನೇ ಇಲ್ಲ ದೇವರಲ್ಲಿ. ನಿರೀಹಂ, ಯಾವ ಅಪೇಕ್ಷೆನೂ ಇಲ್ಲ. ತುಂಬ ಅವರೇ ಭಾರಿ ಒಳ್ಳೆಯವರು, ಸಿಕ್ಕಾಪಟ್ಟೆ ಕೇಳ್ತಾರೆ, ಹೋದ್ರೆ ಕಂಡಾಗ ಕೇಳ್ತಾನೆ ಇರ್ತಾರೆ ಅಂದರೆ ಹೋಗೋದಿಲ್ಲ. ಒಳ್ಳೆಯವರೇ ಕಂಡಾಗ ನಿರೀಹಂ, ಕೇಳೋ ಚಾನ್ಸೇ ಇಲ್ಲ. ಬಾಯಿ ಬಿಟ್ಟು ಕೇಳೋದಿಲ್ಲ, ಒಳಗೆ ಬೇಕಿಲ್ಲ ಇವತ್ತೆ. ನಿರೀಹಂ. ಸತ್ವಂ ಸಾಕ್ಷಾತ್ ವಿಷ್ಣು ಅಧ್ಯಾತ್ಮ ದೀಪಂ. ಯಾರಾತ? ಬಿಡಿದವರಲ್ಲ, ವಿಷ್ಣುನೇ. ಯಾರು? ಅಧ್ಯಾತ್ಮದ ದೀಪ, ಅಧ್ಯಾತ್ಮದ ಬೆಳಕಾತ. ಅಧ್ಯಾತ್ಮದಿಂದ ಆತನ ತಿಳ್ಕೊಬೇಕಲ್ಲ. ಅಧ್ಯಾತ್ಮವೇ ಆತನಿರ್ತಕ್ಕಂಥ ದೀಪ, ಬೇರೆ ಅಲ್ಲ. ನತೋ ತಥೋಸ್ಯ ಇನ್ನೂ ಅರ್ಥ ಅದಕ್ಕೆ. ಅಧ್ಯಾತ್ಮ ನಮ್ಮೊಳಗೆ ಇದ್ದಾನೆ ಅಂತ ಇನ್ನೊಂದು ಅರ್ಥ. ಆತ್ಮ ಅಂದರೆ ತಾನೊಳಗೆ ಇದ್ದಾನೆ, ಇಷ್ಟ ಎಲ್ಲೇ ಹುಡುಕೋಕ್ಬೇಕಿಲ್ಲ, ಅಲ್ಲೇ ಇದ್ದಾನೆ. ತತ್ವಸ್ಯ ಜನ್ಮಸ್ಥಿತಿ ಸಂಗಮಾನ್ ವಿಭೋ ವದಂತಿ ಅನೀಹಾದ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಃ. ತತ್ತಃ ಅಸ್ಯ ಜನ್ಮಸ್ಥಿತಿ ಸಂಯಮಾನ್ ವಿಭೋ. ಅಸ್ಯ ಈ ಜಗತ್ತಿಗೆ ಜನ್ಮಾದ್ಯಸ್ಯ ಯತಃ ಸ್ಥಿತಿ ಸಂಯಮ ಸೃಷ್ಟಿ ಎಲ್ಲ ಮಾಡ್ತೀನಿ ಇದಕ್ಕೆ, ಗೊತ್ತಾಯ್ತಾ? ವದಂತಿ ಅನೀಹಾತ್. ಇಷ್ಟಾದರೂ ಕೂಡ ನಿನ್ನ ಪ್ರಯೋಜನ ಬೇಕಿಲ್ಲ. ಅಗುಣ, ಈ ಗುಣಗಳ ಸಂಪರ್ಕ ನಿನಗಿಲ್ಲ. ಮತ್ತೆ ಅವಿಷ್ಕ್ರಿಯ. ವಿಕ್ರಿಯ, ವಿಕಾರವೇ ನಿನಗಿಲ್ಲ. ವಿಕ್ರಿಯ ಅಂದರೆ ವಿಕಾರ. ಆಮೇಲೆ ತ್ವಯಿ ಈಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ. ಅಲ್ಲ, ಏನೋ ಇಲ್ಲದೆ ಮಾಡ್ತಾನಲ್ಲ, ಯಾಕೆ? ಒಬ್ಬರು ಏನೋ ಇರಬೇಕು. ಕೆಲವು ನಾವೇನೋ ಏನು ತಗೊಳ್ರಿ, ಏನೋ ಇರಬೇಕಾಗಿದ್ರೆ ಹಾಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಇರುತ್ತೆ ಹೊರಗಡೆ, ಅವತ್ತು ಬೇಡ ಅಂತಾನೆ, ಆಮೇಲೆ ಜಾಸ್ತಿ ಕೇಳಕ್ಕೆ ಬರ್ತಾನಲ್ಲ. ಅರ್ಥ ಆಯ್ತಾ? ಕೈ ಅವತ್ತು ಬೇಡ ಅಲ್ಲ, ಆಮೇಲೆ ಗಟ್ಟು ಬಿತ್ತು. ಕೈಯಾಗ ಏನು ಬೇಕಾಗಿಲ್ಲ ಅಂದು ಸುಮ್ಮನೆ ಇಟ್ಟು ಆ ಇಟ್ಟಲ್ಲಿ ಅಷ್ಟೇ. ಅವಕ್ಕೆ ಉದ್ದೇಶ ಇರಲಿಲ್ಲ ಆಕೆ ಪಾಪ. ಇವ್ರು ಕೆಲಿಸಿದ್ರಿಂದ ಮುಂದೆ ಕೇಳಿಬಿಟ್ಟು ದೇವರಿಗೆ ಅಪೇಕ್ಷೆನೇ ಇಲ್ಲ. ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ. ಹೇಗೆ ನಂಬೋದು ಅಂದರೆ ದೇವರು, ಅದಕ್ಕೆ ನಂಬಬೇಕಷ್ಟೆ. ಉಳಿದವ್ರು ಹಾಗಿಲ್ಲ, ಯಾಕೆಂದರೆ ದೇವರಲ್ಲ, ಆದ್ದರಿಂದ ಅಷ್ಟೆ. ತದಾಶ್ರಯತ್ವಾತ್ ಉಪಚರ್ಯಸೆ ಜನೈ. ಆದರೂ ಕೂಡ ಯಾಕೆ ದೇವ್ರ ಪೂಜೆ ಮಾಡ್ತೇವೆ ಅಂತ ಕೇಳಿದರೆ ನಮ್ಮ ಕರ್ತವ್ಯ ಅಂತ ಮಾಡ್ತೇವೆ ಹೊರತು ದೇವರು ಏನನ್ನೂ ಬಯಸೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಕೃತಜ್ಞತೆ ಎಂಬುದು ಗುಣ ಆದ್ದರಿಂದ ಅದ್ರ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಕೃತಜ್ಞತೆ ಗುಣ, ಕೃತಜ್ಞನಾಗಿರಬೇಡ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ? ಪರಮಾತ್ಮ ಗುಣಪೂರ್ಣನಾದ್ದರಿಂದ ಅಕ್ಸೆಪ್ಟ್ ಮಾಡ್ತಾನೆ. ಇಲ್ಲದೋ ಏನು ಮಾಡ್ತಿರಲಿಲ್ಲ, ಅದು ಅಕ್ಸೆಪ್ಟ್ ಮಾಡ್ತಿರಲಿಲ್ಲ. ಎಷ್ಟೋ ಜನ ಮಕ್ಕಳೇನು ಮಾಡ್ತಾರೆ ಗೊತ್ತಿವ್ರು, ಸ್ನಾನಗೇನೆ ಏನೂ ಆಗಿರೋದಿಲ್ಲ, ಹಣ್ಣು ಕೊಟ್ಟು ತಿನ್ನು ಅಂತ ಕೊಡ್ಲಿಕ್ಕೆ ಬರ್ತಾರೆ. ಅವ್ರಿಗೆ ಅರ್ಥ ಆಗಿಲ್ವಲ್ಲ, ಯಾಕೆ ಅಂತ ಅರ್ಥ ಆಗೋದಿಲ್ಲ. ನಾನು ಕೊಡ್ತೀನಿ ತಿನ್ನು ಅಂತ ಕೊಡ್ತೀವಿ. ಏನೇನು ಮಾಡ್ತಾರೆ? ಏನೋ ಮುಚ್ಚಿಟ್ಟು ತಿಂದುಬಿಟ್ಟು ಅಂದ್ಬಿಡ್ತಾರೆ, ಬಾಯಲ್ಲಿ ಹಾಕೊಂಡು ಮಾಡಿ ನೋಡ್ತಾರೆ. ಯಾತಕ್ಕೆ? ಅದಕ್ಕೆ ಬೇಸರ ಆಗಬಾರ್ದು ಅಂತೇಳಿ. ಅದು ಎಲ್ಲರೂ ಮಾಡೇ ಬಿಡ್ತಾರೆ ಕೆಲಸ. ಎಷ್ಟೋ ಸರ್ತೆ ಆ ರೀತಿ ಮಾಡೇ ಬಿಡ್ತಾರೆ. ಯಾಕೆಂದರೆ ತಮಗೆ ಬೇಕಿಲ್ಲ ಪಾತ, ಅದು ತೊಗೊಳ್ಬೇಕು ಅಂತ ಹಠ ಇದೆ ಅದಕ್ಕೆ. ಅದು ತೊಗೊಂಡಾಗ ಮಾಡಿಬಿಡ್ತಾರೆ. ಅವ್ರಿಗೆ ಅದೇ ಖುಷಿ ಅಷ್ಟಕ್ಕೆ. ಅಷ್ಟೇ ದೇವರು ಮಾಡೋದು ಹಾಗಿದೆ. ನಾವು ಕೊಟ್ಟಿದ್ರೆ ಏನು ಮಾಡ್ತಾರೆ ಅಂದರೆ ತೊಗೊಂಡಾಗ ಮಾಡ್ತಾನೆ ಹೊರತು ಏನಲ್ಲ. ಅದು ತೊಗೊಂಡು ಏನು ಮಾಡ್ಬೇಕು? ಅನಶ್ಚನ್ನನ್ನು ಅಭಿಜಾಕಸಿ, ತಾನು ಉಪಯೋಗಿಸೋದೇ ಇಲ್ಲ. ಈ ಸಾವಳಿ ಸಾಯಂಕಾಲ ಹಣ್ಣು ಕೊಡ್ತಾರೆ, ತಿಂತೀರ ಅಂತ ಕೊಡ್ತಿಲ್ಲ, ಹೊತ್ತು ತಿಂತಾರೆ ಅವರು. ನಮಗೆ ಗೊತ್ತು ಏನಂತ. ನಮ್ಮ ಎದುರಿಗೆ ಇನ್ನೊಬ್ಬರು ಕೊಟ್ಟಿರ್ತಾರೆ, ನಮ್ಮ ಎದುರಿಗೆ ಬೇರೆ ಕೊಟ್ಟು ಖಾಲಿ ಮಾಡಿಬಿಟ್ಟಿರ್ತಾರೆ. ಆದರೆ ನಾವೇನಂತ ಇವಾಗ ಸ್ವಾಮಿ ಹಾಗೆಲ್ಲ ಕೊಡಬಾರ್ದು, ನಿಮಗೆ ಕೊಟ್ಟಿದ್ದು ಅಂತ ಹೇಳ್ತೇವ? ಇಲ್ಲ, ನಮ್ಮ ಕರ್ತವ್ಯ ಮುಗಿಸಿದೆ. ನಿಮ್ಮ ಇಷ್ಟ ಕೊಟ್ಟ ಮೇಲೆ ಏನು ಕೇಳಕ್ಕೆ ಹೋಗಬಾರ್ದು. ಇವೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ, ಒಂದು ದೇವ್ರ ಬಗ್ಗೆ ತಿಳಿಯೋದಷ್ಟ, ಹೊಸ ಲೈಫ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಂಥ ಜೀವನ ನೋಡಿದ್ರೆ ಅದಕ್ಕೆ ಗಾಡ್ಲಿ ಲೈಫ್ ಅಂತಾರಲ್ಲ, ಹಾಗೆ ಡಿವೈನ್ ಲೈಫ್ ಅದು. ದೇವ್ರು ಹಾಗಿದ್ದಾನೆ ಅಂದಮೇಲೆ ನಾವು ಹಾಗಿರಬೇಕು. ಉಳಿದವರಿಂದ ನಾವು ದೇವರಿಂದ ಯಾರಿಂದ ದೇವರಿದ್ದಾನೆ ಬೇಡ ಅಂತ ದೇವ್ರು ತೊಗೊಂಡು ನಾವು ತೊಗೊಳೋದಿಲ್ಲ ಅಷ್ಟೇ. ಆ ಒಂದು ಭಾವನೆ ಬೆಳೆಸ್ಕೊಂಡ್ರೆ ಅದು ಆಟೋಮೆಟಿಕಲಿ ಇಹ ಪರ ಎರಡೂ ಕೂಡ ಏನಾಗುತ್ತೆ, ಯಾವಾಗಲೂ ಒಂದೇ ರೀತಿ ಬದುಕ್ತಾನೆ. ಎಲ್ಲ ಒಬ್ಬೊಬ್ಬರು ಇದ್ರೂ ಫಜಿತ ಆಗುತ್ತೆ, ಎಲ್ಲರೂ ಇದ್ದುಬಿಟ್ಟಾಗ ಸಮಸ್ಯೆನೇ ಬರಬೇಕಾಗುತ್ತೆ. ತತ್ವಸ್ಯ ಜನ್ಮ ನಯಸ್ಯ ಬದ್ಧೋ ನ ಚ ರಕ್ಷಣೀಯೋ ನೋಪೇಕ್ಷಣೀಯಾದರಣೀಯ ಪಕ್ಷ ಅಥಾಪಿ ಸರ್ಗಸ್ಥಿತಿ ಸಂಯಮರ್ಥಂ ಧತ್ತೆ ರಜಸ್ಸತ್ವತಮಾಂಸಿ ಕಾಲೇ ನಯಸ್ಯ ವಧ್ಯ. ಇವನು ನಾನು ಕೊಲ್ಲಬೇಕು ಅಂತ ಪರಮಾತ್ಮನಿಗಿಲ್ಲ.
ನಚ ರಕ್ಷಣೀಯ, ರಕ್ಷಣೆ ಮಾಡಬೇಕಂತ ಪರಮಾತ್ಮನಿಗಿಲ್ಲ. ರಕ್ಷಣೆ ಮಾಡಿದ್ದಾನೆ, ವಧನೂ ಮಾಡಿದ್ದಾನೆ, ಆದರೆ ಪಕ್ಷಪಾತ ಮಾಡಿಟ್ಕೊಂಡಿಲ್ಲ. ಡಿಸೈಡ್ ಮಾಡಿದ್ದಾನೆ ನೀವು ಸೀಟ್ ಕೊಡಬಾರ್ದು ಅಂತೇಳಿ. ಏನು ಮಾಡಿದ್ರು ಕೊಡೋದಿಲ್ಲ. ಆ ಥರ ದೇವರಿಗಿಲ್ಲ. ಗೊತ್ತಾಯ್ತಾ? ಇವನಿಗೆ ಕೊಡಬೇಕು ಅಂತ ಮಾಡ್ಕೊಂಡಿದ್ದಾನೆ, ಏನು ಮಾಡಿದ್ರು ಬಿಡೋದಿಲ್ಲ. ಅದು ದೇವರಿಗಿಲ್ಲ. ಕೊಲ್ಲೋದು ಇದೆ, ಇದು ಮಾಡೋದು ಇದೆ. ಅದೇನಿಲ್ಲ, ಪಕ್ಷಪಾತ ಮಾಡೋದು ಅಷ್ಟೇ ದೇವರಿಗಿಲ್ಲ. ನಚ ರಕ್ಷಣೀಯೋ ನೋಪೇಕ್ಷಣೀಯಾದ, ಉಪೇಕ್ಷಣೀಯ ಪಕ್ಷ ಅಂತಿಲ್ಲ, ಆದರಣೀಯ ಪಕ್ಷ ಅಂತಿಲ್ಲ. ಅಥಾಪಿ ಆದರೂ ಕೂಡ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೇ ರಜಸಪ್ತ ತಮಾಂಸಿ ಕಾಲಿ. ಆದರೂ ಕೂಡ ರಜೋಗುಣದ್ದು ಬ್ರಹ್ಮರೂಪ, ಸತ್ವಗುಣ ವಿಷ್ಣು ರೂಪ, ತಮೋಗುಣದ್ದು ರುದ್ರರೂಪ, 3 ರೂಪಗಳನ್ನು ಸ್ವೀಕಾರ ಮಾಡಿ ಅವರೊಳಗಿಟ್ಟು ಕೆಲಸ ಮಾಡ್ತಾ ಇದ್ದೆ. ನೀನು ಯಾವುದು ನಿನಗೆ ಬೇಕಿಲ್ಲ, ಪಕ್ಷಪಾತ ಇಲ್ಲ. ದೋಷ ಇಟ್ಕೊಳ್ಳೋಕ್ಕೆ ಏನಾದ್ರು ಮಾಡಿ ಕೆಟ್ಟದಾಗಿದ್ದು ಅವ್ನಿಗೆ ದೇವ್ರಿಗೆ ಕೆಟ್ಟದಾಗೋ ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಮೆರಲಿಕ್ಕೆ ಏನು ಕಾರಣ ಅಂತ ಕೇಳಿ ರಾಮದೇವ್ರು ಹೇಳ್ತಾರೆ, ರಾವಣ ಬಂದರೂ ರಕ್ಷಣೆ ಮಾಡ್ತೀನಿ ಅಂತ. ಸೀತಾ ಕಳ್ಕೊಂಡೇ ಇಲ್ಲಲ್ಲ, ಕಳ್ಕೊಂಡೇ ಇಲ್ಲ. ಅದರಿಂದಾಗಿಯೇ ಅವ್ನು ಪ್ರಯತ್ನ ಮಾಡಿದ, ಆಗಿಲ್ಲ, ಬಿಟ್ಟುಬಿಡಿ, ನಾನು ಕ್ಷಮಿಸ್ತೇನೆ. ಅದು ಇಂಟೆನ್ಷನ್ ಕೆಟ್ಟದು, ಒಪ್ಕೊಂಡ್ರೆ ಕ್ಷಮಿಸ್ತೇನೆ. ಇದು ಅರ್ಥ ಮಾಡಿಕೊಂಡ್ರೆ ಮಾತಿನಲ್ಲಿ ಯದಿವಾ ರಾವಣ ಸ್ವಯಂ ಎಂಬುದು ಸುಮ್ಮನೆ ಹೇಳಿದ ಮಾತಲ್ಲ, ಅದು ಭಾರಿ ಅರ್ಥ ಇದೆ. ಎಂಥ ಪಾಪಿಗಳು ಕೂಡ ಇನ್ನು ಮೇಲೆ ಒಳ್ಳೆಯದಾಗ್ತೀರಿ ಅಂದರೆ ಪರಮಾತ್ಮ ಏನು ಮಾಡ್ತಾನೆ, ಅದಕ್ಕೆ ಅವಕಾಶ ಕೊಡ್ತಾನೆ. ಯಾರನ್ನು ಪರಮಾತ್ಮ ಅವಕಾಶ ಕೊಟ್ಟಿಲ್ಲ, ಅವ್ರು ಎಂದೂ ಕೇಳಿಲ್ಲ. ಆದ್ದರಿಂದ ಅರ್ಥ, ಎಂದೂ ಕೇಳಿಲ್ಲ ಅವರು. ಒಂದು ಕಾಲಕ್ಕೆ ಕೂಡ ಹಿರಣ್ಯಕಶಿಪು ಕಂಡ ಎಲ್ಲರೂ ಕೇಳಬಾರ್ದೆ, ಆಗಲೂ ಯುದ್ಧ ಮಾಡ್ದ. ಇಷ್ಟೊತ್ತು ಮಗ ಹೇಳ್ತಿದ್ದೆ, ಏನೋ ಹೇಳಿದ್ದ, ಕೇಳಿಲ್ಲ. ಕಂಡಾಯ್ತಲ್ಲ, ಈಗ ಯುದ್ಧ ಮಾಡ್ತಾನೆ. ತಡಿಮೆ ಮನುಷ್ಯನಾರು ಕೇಳಬಾರ್ದೆ, ಅದೂ ಇಲ್ಲ. ಅದಕ್ಕೆ ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಕೊನೆಯ ಪದ್ಧತಿ ಪ್ರಾಕ್ಟೀಸ್ ಬಂದಿದೆ. ರಾಷ್ಟ್ರಪತಿ ಕ್ಷಮಾಪಣೆ ಕೊಡ್ಬೋದು ಬಂದಿದೆಯಲ್ಲ ಈಗ. ಎಲ್ಲ ಶಿಕ್ಷೆ ಇದ್ದರೂ ಕೂಡ ಅವ್ರಿಗೊಂದು ರೈಟ್ ಕೊಟ್ಟಿದ್ದಾರೆ, ಸ್ಪೆಷಲ್ ರೈಟ್ ಕೊಟ್ಟಿದ್ದಾರೆ. ಕೆಲವರು ಅದನ್ನೂ ಮಾಡೋದಿಲ್ಲ, ನಮ್ಗೆ ಬೇಕಾಗಿಲ್ಲ ಅಂತ ಅಷ್ಟು ಹಠವಾದಿಗಳಿರ್ತಾರೆ. ಕೆಲವರು ಮಾಡ್ತಾರೆ, ಮನಪೂರ್ವಕ ಅಲ್ಲ, ಬದುಕಿದ್ರೆ ಸಾಕು ಅಂತ ಮಾಡೋದು. ಅದಕ್ಕೆ ಬೆಲೆ ಇರೋದಿಲ್ಲ. ನಚಸ್ಯ ವಧ್ಯೋ ನಯಸ್ಯ ವಧ್ಯೋ ನಚ ರಕ್ಷಣೀಯ ನೋಪೇಕ್ಷ. ಇವೆಲ್ಲ ನೀನು ವೈಷಮ್ಯ ಗೃಹ್ಯೇನ ಸಾಪೇಕ್ಷತ್ವ ತಥಾಗಿದರ್ಶೆ ಬ್ರಹ್ಮಸೂತ್ರಕ್ಕೆ ನಿದರ್ಶನ ಇದೆ. ಅಯಂತು ತಸ್ಯ ಸ್ಥಿತಿಪಾಲ ರಕ್ಷಣ ಸತ್ವಂ ರೋಷಾಣಸ್ಯ ಭವಾಯ ದೇಹಿನಾಂ ತಸ್ಮಾದ್ವ್ರಜಾಮಃ ಶರಣಂ ಜಗದ್ಗುರುಂ ಸ್ವಾನಾಂ ಸನೂಧಾಸ್ಯತಿ ಶಂಸುರಪ್ರಿಯಃ. ಅಯಂತು ತಸ್ಯ ಸ್ಥಿತಿಪಾಲನ ಕ್ಷಣ. ಪರಮಾತ್ಮ ಸ್ಥಿತಿಪಾಲನ ಕ್ಷಣ. ಯಾವುದೋ ಮಠಕ್ಕೆ ಊಟಕ್ಕೆ ಹೇಳಿರ್ತಾರೆ, ಬರೀ 6 ಗಂಟೆಗೆ ಕೂತ್ಕೊಂಡ್ಬಿಟ್ರೆ ಹಾಕೋದಿಲ್ಲ. ರಾತ್ರಿ ಎಲ್ಲ ಏನೂ ಅಲ್ಲ, ನೆಟ್ಟಿಗೆ ಒಟ್ಟು ಬರ್ತೇವೆ ಅಲ್ಲ, ಬರ್ತೇವೆ ಈಗ ಹಾಕೋದು. ಅದೆಲ್ಲ ಇಲ್ಲ, ಹೇಳಿದ್ದೀರಿ ಕೊಡಬೇಕಷ್ಟೆ. ಈ ಚೀಟುಗಳು ಬರೆದಿದ್ದಾರೆ ನೋಡಿ, 10 ಗಂಟೆ ಹೊತ್ತು ಬರೆದಿದ್ದೀರಾ, ಊಟ ಇದೆ ಅಂತ ಅಷ್ಟೇ ಹೇಳಿದಿರ್ತಾರೆ. ಅಲ್ಲ, ಏನದು ಅದು ಕಾಲ ಇರೋದು, ಬಡಿಸೋ ಕಾಲ ಅಂತಂದು. ಅವಾಗ ಈಗ ಹಾಕೋದಿಲ್ಲ, ಕೇಳಿದ ಅವು ಬೇಡ ಅಂದ್ರೆ ಹಾಕ್ತಾರೆ. ಬದಲು ಕೊಡು ಅಂತ ಹೇಳ್ತಾರೆ. ಆಮೇಲೆ ಹೋದ್ರೆ ಮತ್ತೆ ಹಾಕೋದಿಲ್ಲ. ಅದಕ್ಕೂ ಅವರೇ ಮಾಡಿಕೊಂಡ ವ್ಯವಸ್ಥೆ ಅದು. ಅದೇ ರೀತಿಯಲ್ಲಿ ದೇವರು ಮಾಡಿಕೊಂಡ ವ್ಯವಸ್ಥೆ. ಆದ್ದರಿಂದ ಯಾವ ಈಗ ಕೊಲ್ಲೋದಿಲ್ಲ ಆ ಸಮಯದಲ್ಲಿ. ನಾವರು ಈ ಪಡೆ ಮಾಡಿ ನೋಡೋಣ ಅಂತ ಕೇಳಿದರೆ ಆ ಕಡೆ ಕೇಳಿಬಿಟ್ರು, ಪಡೆ ನೋಡ್ಬೇಕು ನಾನು ಅಂತೇಳಿ. ಏನು ಮಾಡಿದ್ರು ಅವರು? ಕೃಷ್ಣ ವಿಡಿಯೋ ತೋರಿಸಲಿಲ್ಲ, ಪಡೆ ಹೇಗಿರುತ್ತೆ ನೋಡಿ ಅಂತ. ಏನು ಮಾಡಿದ್ರೆ ಆ್ಯಕ್ಚುಯಲ್ ಪಡೆಯೇ ತೋರಿಸಿ. ಈಗ ಮಿಥ್ಯೆ ಪರಮಾತ್ಮ ಏನು ಸೃಷ್ಟಿ ಮಾಡೋದಿಲ್ಲ. ಆದ್ದರಿಂದ ಆಗಲೇ ಮಾಡಿ ತೋರಿಸಿದೆ. ಅದು ವಿಶೇಷ. ಉಳಿದವರಿಗೆ ಏನು ಗೊತ್ತಾಗಬಾರ್ದು. ಪ್ರಳಯಾದಾಗ ಅವ್ರು ಹೋಗಿರ್ಬೇಕು ಆ್ಯಕ್ಚುಲಿ, ಇದು ಪ್ರಳಯ ಆಗೋದಿಲ್ಲ. ಬಟ್ ಅವ್ರಿಗೆ ಪ್ರಳಯ ಆಗಿಬಿಟ್ಟು ಇವ್ರು ಕೇಳಿರೋದು ಇವರು ಅವರಲ್ಲ, ಮತ್ತು ಇವ್ರು ಕೇಳಿರೋದು ಅವ್ರಿಗೆ ಕೊಂದು ಹಾಕೋದ ಮತ್ತೆ ಸಾಧ್ಯ ಇಲ್ಲ. ಅವ್ರು ಹಾಗೆ ಪ್ರೊಟೆಕ್ಟ್ ಮಾಡಬೇಕು, ಇಲ್ಲಿ ಇವ್ರಿಗೆ ತೋರಿಸ್ಬೇಕು. ಅದಕ್ಕೇನದು ವಿರುದ್ಧ ಶಕ್ತಿ ದೇವರಿಗೆ ಮಾತ್ರ ಇರೋದು. ಇದು ಮ್ಯಾಜಿಕ್, ಇದು ಅರ್ಥ ಆಯ್ತಾ? ಪ್ರಳಯ ಆಗಿರಬೇಕು, ಉಳಿದವ್ರಿಗೆ ಯಾರಿಗೂ ಅನುಭವ ಬರಬಾರ್ದು, ಇವ್ರಿಗೆ ನೋಡಬೇಕು, ಸುಳ್ಳು ಅಂತ ಹೇಳಬಾರ್ದು. ಅವ್ರು ನೋಡ್ಬೇಕು, ಅವ್ರಂತಿರ್ಬೇಕಲ್ಲ ಮತ್ತೆ ಅವ್ರಿಗೆ ಅಫೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು. ಇದೆಲ್ಲ ಅದು ಮಾರ್ಕಂಡೇಯರ ಮೂಲಕವಾಗಿ ಮಾಡಿದ ಕೆಲಸ ಎಂಥದ್ದು, ದೇವರ ವಿಶಿಷ್ಟ ಮಹಿಮೆಯ ಪ್ರಕಾಶಕ್ಕೆ ಬರಲಿಕ್ಕೆ ಕಾರಣ. ಯಾವುದನ್ನ ಅಲ್ಲ ನೀವು ಸೃಷ್ಟಿ ಮಾಡೇ ತೋರಿಸ್ತಾರೆ. ಉಳಿದವ್ರಿಗೆ ಏನೂ ಗೊತ್ತಾಗದಂತೆ ಮಾಡೋದು ಭಾರಿ ದೊಡ್ಡದು. ಹೌದು ಅವರೆಲ್ಲ ಕಾಣ್ತಿರ್ಬೇಕು, ಉಳಿದವ್ರಿಗೆ ಏನಾಗಿಲ್ಲ, ಹಾಗೆ ಇದ್ದಾರೆ. ಅದು ದೇವ್ರದ್ದು ಬ್ಯಾಲೆನ್ಸ್ ಮಾಡೋದು, ಏಕಕಾಲಕ್ಕೆ ಮಾಡೋ ಶಕ್ತಿ ಇದೆಯಲ್ಲ, ಅಚಿಂತ್ಯ ಅದ್ಭುತ ಶಕ್ತಿ. ಅಲ್ಲಿ ವಿಶೇಷ ಅಂತ ಹೇಳಬಾರ್ದು, ಏನದು ಅಚಿಂತ್ಯ ಅದ್ಭುತ ವಿಶೇಷ. ಸ್ವರೂಪದ ಗುಣವನ್ನು ತೋರಿಸೋದಕ್ಕೆ ಏನಂತಾರೆ, ಅದಕ್ಕೆ ವಿಶೇಷ. ಇದು ಅಷ್ಟೇ ಇರೋದು ಅಚಿಂತ್ಯ ಅದ್ಭುತ ಶಕ್ತಿ. ಇರೋದು ವಿಶೇಷ ಅಲ್ಲ, ಇರೋದು ಅಚಿಂತ್ಯ ಅದ್ಭುತ ಶಕ್ತಿ. ಮಾರ್ಕಂಡೇಯರಿಗೆ ತೋರಿಸಿದ್ದು.
ತಸ್ಮಾತ್ ತ್ವಜಾಮಹ ಶರಣಂ ಜಗದ್ಗುರುಂ ಸ್ವಾನಾಂ ಸಮೋಧಸ್ಯತಿಶಂ ಸುರಪ್ರಿಯ. ನಾವು ಇನ್ನೊಬ್ರಿಗೆ ಒಳ್ಳೇದಾಗಿ ನಾವು ಕೇಳಬೇಕಾಗಿಲ್ಲ, ದೇವ್ರಿಗೆ ಹೇಳಿ ಮಾಡಿಸ್ಬೇಕಾಗಿಲ್ಲ. ದೇವ್ರು ಏನು ಮಾಡ್ತಾನೆ, ನಿಮ್ಮನ್ನೇ ನೀವು ಹೇಳಿದ್ರೆ ಕೇಳ್ಕೊಂಡು ಮಾಡ್ಬೇಕಂತ ಹೇಳ್ತಾರೆ. ಬಟ್ ಅವರು ಹೌದು, ಬಟ್ ಬ್ರಹ್ಮದೇವ್ರು ರಿಪೋರ್ಟ್ ಕೊಡ್ತಾರೆ ಉದ್ಧಾರ ಮಾಡಿ ಅಂತೇಳಿ. ಉದ್ದೇಶ ತಿಳಿಸಕ್ಕಲ್ಲ, ತಮ್ಮ ಡ್ಯೂಟಿ ಮಾಡ್ತಾರೆ ಅಷ್ಟೇ ಹೊರತು ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಅಲ್ಲಿಗೆ ಆ ವಿಷಯ ಮುಗೀತು. ಈಗ ದೇಶ ಪ್ರಶಂಸಾ ಪ್ರಕರಣ ಇದೇ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಅಹೋ ಈ ದೇಶ ಭಾಗವತ ಹೇಳಿತು, ವಿದೇಶ ಪ್ರಸಂಗ ಹೋಗಿ ಬಂದವ್ರು ಮಾಡ್ತಾರೆ, ಉಲ್ಟಾ ಪಟ್ಟಾಗ್ಬಿಡುತ್ತೆ. ಇವ್ರ ದೇಶ ಪ್ರಶಂಸಾ ಪ್ರಕರಣ ಅಂದ್ರೆ ಅದು, ಅವ್ರ ದೇಶ ಪ್ರಸಂಗ ಅಂದ್ರೆ ಇದು. ಹಾಂ, ಇದರಲ್ಲಿ ಇದೇ ಇಲ್ಲ ಮತ್ತೆ ತಪ್ಪು ಇದು ಮಾಡಿದ್ದಾರೆ. ಅವನು ಜಂಪ್ ಆಯ್ತಾ? ಹಾಂ, ಜಂಪ್ ಆಯ್ತು ಸರ್. ಅಲ್ಲಿ ಏನು ಮಾಡ್ತಾರೆ ಈಗ, ಸ್ವವೃತ್ತ ಕರ್ಮ ತ್ಯಾಗ ಪ್ರಕರಣ. ಅದಕ್ಕೇನು ಮಾಡಬೇಕು, ಪ್ರವೃತ್ತ ಕರ್ಮವನ್ನು ಬಿಡಬೇಕು. ಒಪ್ಕೊಂಡ ಮೇಲೆ ಏನು ಮಾಡಬೇಕೀಗ, ಅಪಾಯಿಂಟ್ ಮಾಡ್ದ ಅಂದರೆ ಬೇರೆ ಲೀವಾಗಿ ಬರಬೇಕು ಬೇರೆ ಕಡೆಯಿಂದ. ಅಲ್ಲೂ ಇರುತ್ತೆ ಇಲ್ಲಿರುತ್ತೆ ಅಂತ ಹೇಳಾಗಿಲ್ಲ, ರಿಟೈರ್ ಆಗಬೇಕಾದ್ರಿಂದ. ಉಳಿದವ್ರು ಪ್ರವೃತ್ತ ಕರ್ಮ ಮಾಡ್ತಾರೆ, ಅದು ಸರ್ವೋತ್ತಮತ್ವದ ಜ್ಞಾನ ಅವ್ರಿಗೆಲ್ಲ ಮಾಡ್ತಾರೆ. ಬಂತು ಅಂದಮೇಲೆ ಏನು ಮಾಡಬೇಕೀಗ, ಅದು ಬಿಟ್ಬಿಡ್ಬೇಕು. ಪ್ರವೃತ್ತ ಕರ್ಮ ಎರಡು ವಿಧ, ಅದೆಲ್ಲ ಹೇಳ್ತಾರೆ. ಕ್ಷುತ್ರ ಚಿಕ್ಕ ಚಿಕ್ಕ ಪ್ರಕರಣಗಳು ಎರಡೂ ಕೂಡ. ಹಾಂ, ಕಾಮ್ಯಕರ್ಮ, ನಿವೃತ್ತಕ ನಿಷ್ಕಾಮ ಕರ್ಮ ಒಂದು. ಇನ್ನೊಂದು ಕಾಮ್ಯಕರ್ಮನೇ ಫಲ ಪ್ರವೃತ್ತಿ ಬಂದು ನಿಷ್ಕಾಮ ಕರ್ಮ ಆಯ್ತು. ಫಲ ಪ್ರವೃತ್ತಿ ಫಲ ನಿವೃತ್ತಿ ಇಷ್ಟ ಅರ್ಥ. ಫಲ ಪ್ರವೃತ್ತ ನಿಷಿದ್ಧ ಅಂತ ಆಗಬಾರ್ದು, ಅದು ನಿಷಿದ್ಧವಾಗಬಾರ್ದು, ಆದರೆ ಫಲದಿಂದ ಕೂಡಿರಬಾರ್ದು, ಅದೊಂದು ದೋಷ. ಇದು ನಿಷಿದ್ಧ ಕರ್ಮ ಅದೇ ದೋಷ ಆದ್ದರಿಂದ ಮಾಡಕ್ಕೆ ಬರೋದಿಲ್ಲ. ಸರಿಯಾಗಿ ಅರ್ನ್ ಮಾಡಿದ್ದೇನೆ ತೋರಿಸಿಲ್ಲ ಬೇರೆ, ಅವನು ಸ್ಮಗಲ್ ಮಾಡಿದ್ದಾನೆ ಅದು ಬೇರೆ. ಅದು ತೋರಿಸಿದ್ರೂ ಉಪಯೋಗಿಲ್ಲ, ತೋರಿಸಿದ್ರೆ ಒಪ್ಪೋಡಾಗಿ ಲೆಕ್ಕ ಅವನು. ಇಲ್ಲಿ ಹಾಗಲ್ಲ, ಇದು ಪೆನಾಲ್ಟಿ ಹಾಕಿ ಸರಿ ಮಾಡ್ಬೋದು. ಕ್ಷುತ್ರಿಟ್ ತ್ರಿಧಾತುಭಿರಮ ಮುಹುರರ್ದ್ಯಮಾನಾ ಶೀತೋಷ್ಣ ವಾತವರ್ಷೈ ಇತರೇತರಾಚ್ಯ ಕಾಮಾಗ್ನಿನಾಚ್ಯುತರುಷಾ ಚ ಸುದುರ್ಭರೇಣ ಸಂಪಶ್ಯತೋ ಮನ ಉರುಕ್ರಮ ಸೀದತೆ ಮೇ. ಈ ಜನಕ್ಕೆ ಇಷ್ಟಾದರೂ ಬಂದಿಲ್ಲಲ್ಲ, ನಮ್ಮ ಮನಸ್ಸಿಗೆ ಭಾಳ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಅಕ್ಷರ ಡಿಪಾರ್ ಆಗಿದ್ರು ಮತ್ತೆ ಕಾಪಿ ಹೊಡಿತಾರೆ ಅಂತಾರೆ. ಏನು ಹೇಳ್ಬೇಕು ಅದಕ್ಕೆ? ನಮಗೆ ಬೇಜಾರು ಅನಿಸುತ್ತೆ, ಅವ್ರಿಗೆ ಅನಿಸಿಲ್ಲ, ನೋಡೋರಿಗೆ ಅನಿಸುತ್ತೆ ಏನು ಬುದ್ಧಿ ಇಲ್ಲ ಇಲ್ವಲ್ಲ ಅಂತ ಹೇಳಿ. ಹಾಗೆ ಏನಾಯ್ತು ಜಗತ್ತು ಏನಿದೆ ಈಗ, ಕ್ಷುತ್ ತೃಟ್ ತ್ರಿಧಾತುಭಿ ಇಮ ಮುಹುರದ್ಯಮಾನ. ಹಸಿವು, ಬಾಯಾರಿಕೆ, ತ್ರಿಧಾತುಗಳು ಆಯುರ್ವೇದ ಹೇಳುತ್ತಲ್ಲ, ವಾತ ಪಿತ್ತ ಕಫ, ಇವುಗಳಿಂದ ನೊಂದು ರೋಗಕ್ಕೊಳಗಾಗ್ತಾರೆ ಅಂತ ಅರ್ಥ. ಶೀತೋಷ್ಣ ವಾತ ವರ್ಷೈ ಇತರೇತರಾಚ್ಯ. ಶೀತ, ಉಷ್ಣ, ವಾತ ಅಂದ್ರೆ ಗಾಳಿ ಬಿರುಗಾಳಿ, ವರ್ಷ ಅಂದ್ರೆ ಮಳೆ, ಇತರೇತರ ಒಂದೊಂದು ಎಲ್ಲದರ ಮಧ್ಯೆ ಕೂತಿದ್ದಾನೆ. ಕಾಮಾಗ್ನಿನ, ಇಷ್ಟಾದರೂ ಕೂಡ ಇವನಿಗೆ ಕಾಮಾಗ್ನಿ ಬಿಟ್ಟಿಲ್ಲ. ಅಚ್ಯುತ ವೃಷಾ ಚ ಸುದುರ್ಭರೇಣ, ಭಾರಿ ಅಪೇಕ್ಷೆ ಇದೆ, ಸಿಗದೆ ಹೋದ ವೃಷ ಕೋಪ ಬರೋದು. ಕಾಮಾತ್ ಕ್ರೋಧೋಭಿಜಾಯತೆ. ಸಂಪಶ್ಯತೋ ಮನ ಉರುಕ್ರಮ ಸೀದತೇವೆ. ಮನಸ್ಸನ್ನ ಭಾಳ ದುಃಖ ಆಗುತ್ತೆ ಅವ್ರು ನೋಡಿಬಿಟ್ರೆ ಅಂತ ಹೇಳ್ತಾರೆ. ನೈವೋ ದ್ವಿಜೇ ಭವ ದುರತ್ಯಯ ವೈತರಿಣ್ಯ ತ್ವತ್ತೀರ್ಥ ಗಾಯನ ಗಾಯನ ಮಹಾಸ ಮಹಾಮೃತ ಮತ್ತ ಚಿತ್ತ ಶೋಚೇನುತೆ ವಿಮುಖಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢ. ಪ್ರಹ್ಲಾದರ ಮಾತಿದೆ. ನೈವೋದ್ವಿಜೇ ಭವದುರತ್ಯಯ ವೈತರಿಣ್ಯಾ. ನನಗೆ ಈ ನಿನ್ನ ಈ ಸಂಸಾರದ್ದೆಲ್ಲ ಇದೆಯಲ್ಲ, ನನಗೇನು ಅನಿಸೇ ಇಲ್ಲ ಅಂತ ಹೇಳ್ತಾರೆ ಪ್ರಹ್ಲಾದ. ನನಗೇನು ಅನಿಸೇ ಇಲ್ಲ, ಯಾಕೆಂದರೆ ನನಗೊಂದು ರಕ್ಷಣೆ ಇದೆ. ಏನದು? ತ್ವತ್ತೀರ್ಥ ಗಾಯನ ಮಹಾಮೃತ ಪಾನ ಚಿತ್ತ. ನನಗೇನು ನೋವಿಲ್ಲ. ಯಾಕೆ ಇದು ಕೊಟ್ಟಿದ್ದರಲ್ಲ, ಏನೋ ಅನಸ್ತಿಷ್ಯ ಕೊಟ್ಬಿಟ್ಟಿದ್ರೆ ಏನು ಆಗಲೇ ಇಲ್ಲ ಅಂತ ಹೇಳೋದಿಲ್ಲ. ನಿನ್ನ ಕಥೆ ಕೇಳಿದ್ದ ನನಗೇನು ಆಗ್ತಾನೇ ಇಲ್ಲ, ನನಗೇನು ಸಂಸಾರ ಸಾಗ ಏನು ಮಾಡ್ತಾ ಇಲ್ಲ. ನನ್ನ ರೆಮಿಡಿ ನನಗೆ ಗೊತ್ತಿದೆ, ಆದ್ದರಿಂದ ಏನು ಮಾಡೋಕ್ಕೆ ಬರ್ತಾ ಇಲ್ಲ. ಆದರೆ ಈ ಜನ ಇದ್ದೋನೆ ಭಾಳ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಶೋಚೇನುತೆ ವಿಮುಖಚೇತ ಸಹ, ನಿನ್ನಿಂದ ವಿಮುಖ ಮನಸ್ಕರಿದ್ದಾರಲ್ಲ. ಇಂದ್ರಿಯಾರ್ಥ ಮಾಯಾ ಸುಖಾಯ, ಇಂದ್ರಿಯಾರ್ಥದೆಲ್ಲ ಮಾಯಾ ಸುಖ ಅದು ಸುಳ್ಳು ಅಲ್ಲ, ಅನಿತ್ಯವಾದ ಸುಖ ಇದು. ಈ ಸುಖಕ್ಕೋಸ್ಕರ ಭರ ಮುದ್ವಹತೋ ವಿಮೂಢ, ಮಾಡಬಾರ್ದನ್ನೆಲ್ಲ ಮಾಡ್ತಾರಲ್ಲ ವಿಮೂಢರು, ಇವರು ಕಂಡ್ರೆ ಅಯ್ಯೋ ಅನಿಸುತ್ತೆ ಅಂತ ಹೇಳ್ತಾರೆ. ನನಗಿಲ್ಲ, ನನಗೆ ಸೇಫ್ ಅಂತ ಹೇಳಿದ್ರೆ ನೀನಿದ್ದಿ ಸೇಫ್. ನನಗೆ ನಮಗೆ ನಾವೇ ಇದೆ ಹೊಟ್ಲ ತಗೊಂಡ್ಬಿಡ್ತೀವಿ. ಇವ್ರು ಏನೂ ಇಲ್ಲ, ಇವ್ರ ಗತಿ ಏನಾಗಬೇಕು? ವೈತರಣಿ ಅದು. ವೈತರಣಿ ಅಂದರೆ ರಕ್ತ ಕೀವು ಮಾಂಸಗಳ ಸಮುದ್ರ, ನೀರು ಒಳ್ಳೆ ನೀರು ಕೂಡ ಅಲ್ಲ ಅದು. ಆದ್ದರಿಂದ ನೋಡಿ ನನಗೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಕಾರುಣ್ಯ. ದುಃಖದಲ್ಲಿರೋರನ್ನ
ಯೋಗ್ಯರಾಗಿದ್ದರೆ ಅಯ್ಯೋ ಅನುಕಂಪ ತೋರಿಸ್ತಾ ಸರಿ, ದುಷ್ಟರ ಬಗ್ಗೆ ತೋರಿಸಬಾರ್ದು, ಯೋಗ್ಯರ ಬಗ್ಗೆ ತೋರಿಸ್ಬೇಕು. ಜುಗುಪ್ಸಿತಂ ಧರ್ಮ ಕೃತೇನು ಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತೈರಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತರಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ. ಧರ್ಮ ಯಾವುದೇ ಒಂದು ಫಲಕ್ಕೋಸ್ಕರವಾಗಿ ಹೇಳೋದು ಅಂದರೆ ಅದು ಹೇಳೋರಿಗೆ ಒಂದು ಸಲ ಕೇಳೋರಿಗೂ ಸಂಕೋಚ, ಹೇಳೋರಿಗೂ ಸಂಕೋಚ, ಉಪಯೋಗ ಇಲ್ಲ. ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮ. ಒಂದು ಮೆಚ್ಯೂರ್ಡ್ ಆದವರಿಗೆ ಚಿಕ್ಕ ಮಕ್ಕಳಿಗೆ ಬೆಲ್ಲ ಕೊಡ್ತೀರಿ ಔಷಧಿ ತಗೋದ್ರೆ ಮೀನಿಂಗ್ ಇದೆ, ದೊಡ್ಡವ್ರಿಗೆ ಅರಿತಾರೆ ಹೇಳ್ತಾರ, ಹೇಳೋಕ್ಕೋರು ಏನಿಸುತ್ತೆ, ಹೇಳೋರಿಗೆ ಸಂಕೋಚ ಆಗ್ತದೆ. ಕೆಲಸ ನಿನ್ನ ನೋಡಿ ನನಗೆ ಸಂಕೋಚ ಆಗಿಬಿಟ್ಟಿದೆ, ಬೈದು ಸಾಕಾಗಿದೆ ಅಂತಾರಲ್ಲ, ಹಾಗೆ ಅದು ಹೇಳೋ ಕಾರಣ ಇಲ್ಲ. ಆದರೂ ಕೂಡ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮ, ಸ್ವಾಭಾವಿಕವಾಗಿ ಅವನೇನು ಮಾಡಿದ್ದಾನೆ, ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾನೆ. ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತ ನ ಮನ್ಯತೆ ತಸ್ಯ ನಿವಾರಣಂ ಜನ. ಅವ್ರ ಮಾತು ಕೇಳ್ಕೊಂಡ್ಮೇಲಾದರೂ ಕೂಡ ಧರ್ಮ ಅಲ್ಲ ಇದು ಅಂತ ಗೊತ್ತಾದ್ಮೇಲೆ ಜನ ಏನು ಮಾಡ್ತಾ ಇಲ್ಲ, ಅದನ್ನು ಬಿಡ್ತಾ ಇಲ್ಲ. ಗೊತ್ತಾಯ್ತು, ಡಾಕ್ಟ್ರು ಆ ಕಡೆ ಹೋದ್ಮೇಲೆ ತಿಂತಾ ಇಲ್ಲ, ಡಾಕ್ಟ್ರು ನೋಡ್ತಾರೆ ತಿಂತಾ ಗೊತ್ತಿಲ್ಲ, ಅವಳು ಅಪತ್ಯಾರ ಮಾಡಿದ್ದಾರೆ, ಏನು ಮಾಡಬೇಕು ಅವರಿಗೆ, ಇಷ್ಟು ಗೊತ್ತಾಗಬಾರ್ದೆ ಅಂದರೆ ಇವತ್ತು ಕಳ್ತನ ತುಂಬ ಜನ ಇಷ್ಟು ಹೇಳ್ತಾರಲ್ಲ ಅಂತ ಹೇಳ್ತಾರಲ್ಲ, ಕಾನೂನಷ್ಟೇ ಇದೆ, ಜೈಲಿಗೆ ಹೋದವರು ಎಲ್ಲ ಇದೆ, ಇಷ್ಟಾರು ತಪ್ಪು ಮಾಡ್ತಾರೋ ಇಲ್ವೋ, ದಿನ ಮತ್ತೆ ಕೊಲೆ, ದಿನ ಬೆಳಗಾದ ಕೊಲೆಗಳು ಹಿಡ್ಕೊಂಡು ಹೋಗಿ ಎಲ್ಲ ಗೊತ್ತಿದೆ, ಅದೇ ಕೆಲಸನೇ ಮಾಡೋದು. ದುರಾಸೆ ಅಂದರೆ ಹಾಗೆ ಮಾಡಿಸ್ಬಿಡುತ್ತೆ. ಆದ್ದರಿಂದ ಇವ್ರ ಬಗ್ಗೆ ಏನು ಹೇಳೋದು ಅಂತ ಹೇಳ್ತಾರೆ. ಅದಕ್ಕೆ ಪ್ರವೃತ್ತ ಕರ್ಮದಿಂದ ತಾತ್ಪರ್ಯವನ್ನು ಪ್ರವೃತ್ತ ಕರ್ಮ ಮಾಡಿಕೊಂಡು ದುಃಖಪಟ್ಟವರು ಇದ್ದಾರೆ, ಆದರೆ ಮತ್ತೆ ಪ್ರವೃತ್ತ ಕರ್ಮ ಮಾಡ್ತಾರಲ್ಲ, ಏನು ಆಶ್ಚರ್ಯ ಇದೆ. ಅದು ಗುಟ್ಟಾಗೇನೆ ಇಟ್ಟಿಲ್ಲ, ಅದನ್ನು ನಾವು ನೋಡ್ತೇವೆ, ಪುರಾಣದಲ್ಲಿ ಕೇಳ್ತೇವೆ, ಇಷ್ಟಾರು ಜನ ಮಾಡ್ತಾರಲ್ಲ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ಅವಿದ್ಯಾಯಾಮಂತರೇ ವರ್ತಮಾನಂ ದೃಷ್ಟ್ವಾ ಪುನಸ್ತಂ ಸಗರಣ ಕುಬುದ್ಧಿಂ ಪ್ರಯೋಜಯೇದುತ್ಪಥಗಂ ಯಥಾ ಅಂಧಂ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ಅವಿದ್ಯಾಯಾಮಂತರೇ ವರ್ತಮಾನಾನ್. ಅವಿದ್ಯೆಯ ಒಳಗೆ ಸಿಕ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕೂಡ. ಒಬ್ಬ ಜ್ಞಾನಿ ಇದ್ದ ನೋಡ್ತಾನೆ ಪಾಪ, ದೃಷ್ಟ್ವಾ ಪುನಸ್ತಂ ಸಗೃಣ ಕುಬುದ್ಧಿಂ. ಅದು ನೋಡಿದ ಮೇಲೂ ಕೂಡ ಕರುಣಾಳವಾಗಿ ಕೆಟ್ಟ ಬುದ್ಧಿ ಪ್ರೇರೇಪಣೆ ಮಾಡ್ತಾನ, ಒಳ್ಳೆ ಕೆಟ್ಟ ಕೆಲಸ ಹೇಳ್ತಾನ, ಹೇಳೋದಿಲ್ಲ. ಕುಬುದ್ಧಿಂ ಪ್ರಯೋಜಯೇತ್ ಉತ್ಪಥಗಂ ಯಥಾಂಧ. ಒಬ್ಬ ಕುರುಡ ಕೆಲಸ ಮಾಡ್ಬೋದೇ ಹೊರತು ಜ್ಞಾನಿಯ ಕೆಲಸ ಮಾಡೋದಿಲ್ಲ. ತುಂಬ ಜನ ಫಲಾಪೇಕ್ಷೆಯಿಂದ ಮೆಮಡಿ ಹೇಳಕ್ಕೆ ಬಂದರೆ ನಾನು ಹೇಳೋದಿಲ್ಲ ಅಂತಲೇ ಹೇಳಬೇಕು. ಯಾತಕ್ಕೆ ಅಂದರೆ ನಾವೇ ತೊಡಸ್ದಾಗ ಆಗುತ್ತೋ, ಗೊತ್ತಾಯ್ತಾ. ಯಾರು ಹೇಳ್ಬೋದು, ತೀರ ಅನಿವಾರ್ಯ. ಅವ್ರಿಗೆ ಏನಾಗಿದೆ ಅಂದರೆ ಒಳ್ಳೆ ಮಾರ್ಗ ಬರಲಿಕ್ಕೆ ಬೇರೆ ದಾರಿನೇ ಇಲ್ಲ. ಇಷ್ಟು ಮಾಡಬಾರಾಯ, ಆದರೆ ಆ ಮುಂದೆ ಕೇಳಬೇಕು ನೀನು, ಗೊತ್ತಾ, ಅದು ಹೇಳ್ದಾಗ ಕೇಳಬೇಕು. ಹೇಳ್ತೇನೆ ಸನ್ಯಾಸ ಮಾಡು ಫಸ್ಟು, ಈ ರೀತಿ ಹೇಳ್ಬೇಕು, ಸುಮ್ಮನೆ ಹೇಳಕ್ಕೆ ಹೋಗಬಾರ್ದು. ಒಳ್ಳೆಯದನ್ನು ಕರಾರು ಹಾಕಬೇಕು. ಇಲ್ಲದೆ ಹೋದರೆ ನಾವು ಮಾಡೋ ತಪ್ಪಾಗುತ್ತೆ. ಅವನು ಕೇಳಿದ ಸರಿ ನೀವು ಕೊಟ್ಟೆ ಆತಕ್ಕೆ ಕೇಳೋದಿಲ್ಲ. ಮಗು ವಿಷ ಕೇಳೋದ ಕೊಟ್ಬಿಡ್ತಾರಾಗಿದ್ದರೆ, ತುಂಬ ಅಳ್ತಾ ಇದೆ ಕೊಟ್ಟುಬಿಡ್ತೀನಿ ಅಂದರೆ ಎಷ್ಟು ಹೊತ್ತು ಕೊಡೋದಿಲ್ಲ. ಮಗು ಗೊತ್ತಿಲ್ಲ ಅದು ವಿಷ ಅಂತ ಹೇಳಿಬಿಟ್ಟು. ಅದೇ ರೀತಿಯೇ ಕಾಮ್ಯ ಪದಾರ್ಥ ಪರಮಾತ್ಮ ನಮಗೆ ಎಷ್ಟೊತ್ತರ ಕೇಳ್ತೇವೆ, ದೇವರು ಕೊಡೋದಿಲ್ಲ ಆಯ್ತಕ್ಕೆ ಅಂದರೆ ನಮಗಲ್ಲ, ನಮಗದು ಗೊತ್ತಿಲ್ಲ. ಆಮೇಲೆ ಗೊತ್ತಾಗುತ್ತೆ ಅವ್ರು ಕೊಟ್ಟಿದ್ದು ಎಷ್ಟು ಕಷ್ಟ ಆಗ್ತಿತ್ತು, ದೇವರು ಮತ್ತೆ ಅನುಗ್ರಹ ಮಾಡಿದ ಅಂತ ಆಗ ಅನಿಸೋದಿಲ್ಲ. ದೇವ್ರಿಗೆ ಗೊತ್ತಿರೋ ದೇವರಿಗೆಲ್ಲ ಅದರಿಂದಾಗೇ ನಾವು ಬಂದು ತಿಳ್ಕೋಬೇಕು. ನಿನಗೆ ಗೊತ್ತಿದೆ ತಿಳ್ಕೊಂಡು ಅದನ್ನು ಮಾಡಷ್ಟೇ ಹೊರತು ನಾವು ಕೇಳೋದಕ್ಕೆ ಹೋದ್ರೆ ದಡ್ತನ ಹಾಗೆ ಆಗುತ್ತೆ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ವಿದ್ಯಾಯಾಮಂತರೇ ವರ್ತಮಾನಾನ್ ಸೃಷ್ಟ್ವಾ ಪುನಸ್ತಂ ಸಘೃಣಃ ಕುಬುದ್ಧಿಂ ಪ್ರಯೋಜಯೇತ್ ಉತ್ಪಥಗಂ. ಪಥ ದಾರಿ, ಉತ್ತನ್ನು ತಪ್ಪಿದ್ದು, ಗ ಅಂದರೆ ಹೋಗೋದು, ತಪ್ಪು ದಾರಿಯಲ್ಲಿ ಹೋಗೋದು ಅಂತ ಅರ್ಥ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ಸಸ್ಯಾತ್ ನಪತಿಶ್ಚ ಸಸ್ಯಾತ್ ನಮೋಚಯೇತ್ಯಃ ಸಬುತೇತ ಮೃತ್ಯುಂ. ಇದೆಲ್ಲ ಯಾರು ಹೇಳಬೇಕು ಪ್ರಶ್ನೆ, ಯಾರು ಹೇಳಬೇಕು? ಗುರುಗಳು ಹೇಳಬೇಕು, ತಂದೆ ಹೇಳಬೇಕು, ತಾಯಿ ಹೇಳಬೇಕು. ಅರ್ಥ ಆಯ್ತಾ? ಈಗ ಲಿಂಕ್ ತಗೊಂಡಾಗ ಗೊತ್ತಾಗುತ್ತೆ. ಕರುಣೆ ಯಾರಿಗಿರ್ಬೇಕು? ಇವತ್ತು ಪ್ರಹ್ಲಾದ ಹುಡುಗರೆ ಡಿಸ್ಕನೆಕ್ಟೆಡ್ ಕಂಡ್ರೇ ಅಯ್ಯೋ ಅನ್ಸುತ್ತೆ. ಅಂಥದ್ದು ಕನ್ಸಂಡ್ ಇವರೆಲ್ಲ ಕೂಡ ತನ್ನ ಕ್ಲಾಸ್ ಹುಡುಗರು ಪಾಠ ಮಾಡಯ್ಯ ಅಂತ ಹೇಳ್ತಾರೆ, ಕಂಡವ್ರಿಗೆ ಪಾಠ ಮಾಡೋ ಅಂತ ಹೇಳ್ತಾ ಇಲ್ಲ. ಯಾರಿಗೆ ಮಾಡಬೇಕು? ಅದು ತಪ್ಪು. ತನ್ನ ಮಕ್ಕಳು ಉದ್ಧಾರ ಆಗ್ಬೇಕಾದ್ರೆ ಏನು ಮಾಡಿ, ನಾನು ಏಕಾಶಿ ಬರ್ತೀನಿ, ಏನಾರು ಮಾಡಿಕೊಡಿ ನೀವು ಅಂತ ಹೇಳೋರಿದ್ದಾರೆ.
ನಮಗೆ ಉಪವಾಸ ಇರೋಣ, ನಿಮಗೆ ಇಷ್ಟ ಬಂದಿದ್ದು ಮಾಡ್ಕೊಡಿ ಆಯ್ತಾ, ಇವತ್ತು ದೇವರ ನೈವೇದ್ಯ ಇಲ್ಲ. ಇವ್ನು ಹೇಳೋ ರೇಟ್ ಯಾರು ಕೊಟ್ಟರೆ ಇವರಿಗೆ ಅದನ್ನು? ನನಗೆ ನೀವು ಕಳ್ತನ ಮಾಡ್ಬೋದು, ನಾನು ಮಾಡೋದಿಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ತಪ್ಪು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಎಷ್ಟು ಸತಿ ಕೇಳಿದ್ರೆ ಉತ್ತರ ಬಂದೆ ಮಾಡೋ ಅಷ್ಟೇ. ಈಗ ಆಪತ್ತಿದ್ದಾಗ ಆಪತ್ತಿಗೆ ತಕ್ಕಂತೆ ಏನು ಶಾಸ್ತ್ರ ಕೊಟ್ಟಲ್ಲ ಎಸ್ಸೆನ್ಸ್ ಕೊಡ್ಬೋದು ಹೊರತು ಹೊಸ ಸೇರ್ತಕ್ಕೆ ಬರೋದಿಲ್ಲ. ನಾವು ಇದನ್ನು ಮಾಡ್ಬೋದು ಅಷ್ಟೇ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್, ಸ್ವಜ ಬಂಧುಗಳು, ಸ್ವ ಅಂದರೆ ವಿಷ್ಣು, ವೈಷ್ಣವ ಜನಗಳು ಇನ್ನೊಂದು ಅರ್ಥ ಅದಕ್ಕೆ. ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ಹೇಳಲಿಲ್ಲ. ಅವನ ತಂದೆ ಎಲ್ಲ ಹಾಗಿದ್ರೆ ಇವನು ಗುರು ಅಲ್ಲ, ಅವನು ಬಂಧು ಅಲ್ಲ, ಗೊತ್ತಾಯ್ತಾ? ಜನನೀನ ಸಾಸ್ಯ. ಎಷ್ಟೋ ಸರ್ತಿ ಇವರು ಬಸ್ ಚೆಕ್ಕಿಂಗ್ ಇರುತ್ತೆ, ಗೊತ್ತಾಯ್ತಾ? ಅವ್ರಿಗೆ ಬರ್ತಾನೆ ಹೇಳ್ತಾರೆ ಹಿಂದೆ ಚೆಕ್ಕಿಂಗ್ ಇದೆ ಹೋಗೋಣ ಅಂತ ಹೇಳ್ತಾರೆ. ಇನ್ನೊಬ್ಬ ಎದುರು ಬಸ್ ಬಂದರೆ ಇವ್ರಿಗೆ ಗೈಡ್ ಅವ್ರವ್ರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ್ಬಿಡ್ತೀವಿ ನೋಡಿ, ಹುಷಾರು. ಅದು ಅವ್ರು ಯಾರೇ ಆಗಿರಲಿ ಅವ್ರು ತಮ್ಮಲ್ಲಿ ಒಂದು ಬಂದಿದೆ ಆ ಯೂನಿಟಿ ಮೇಂಟೈನ್ ಮಾಡ್ತಾರೆ. ಅದನ್ನು ಯೋಚನೆ ಮಾಡಬೇಕು. ತಿಸ್ಯಾತ್ ದೈವಂ ನ ತಸ್ಯಾತ್ ತಪತಿಶ್ಚ ಸಸ್ಯಾತ್. ಅದು ದೇವರು ಅಲ್ಲ, ನಂಬಿದ ದೇವರಲ್ಲ. ಅದಕ್ಕೆ ದುರ್ಧರ್ಧರು ಏನು ಮಾಡಿದರು? ನಾನು ಮೋಕ್ಷ ಕೊಡೋದಿಲ್ಲ, ವಿಷ್ಣು ಮೋಕ್ಷ ಕೊಡೋದು ಗೈಡ್ ಮಾಡಲಿಲ್ಲ ಅವರು. ಆ ರೀತಿ ಮಾಡಬೇಕು. ಆಮೇಲೆ ನಪತಿಶ್ಚ ಸಸ್ಯ, ಅವನು ಪತಿನೂ ಆಗೋದಿಲ್ಲ, ಗಂಡ ಹೇಳಬೇಕು, ಡೈರೆಕ್ಟ್ ಗೈಡ್ ಮಾಡಬೇಕು. ನಮೋ ಚೈದ್ಯ ಸಮುಪೇತ ಮೃತ್ಯು, ಎಲ್ಲ ಮೃತ್ಯು ಇದು. ಅಂದರೆ ಸಾವಿಗೆ ಕಾರಣವಾಗತಕ್ಕಂಥ ಪ್ರವೃತ್ತ ಕರ್ಮನ ಬೋಧನೆ ಮಾಡೋದು ಅಂದರೆ ಅವ್ರು ಹೇಳೋರು ತಪ್ಪು ಪಡ್ತಾರೆ ಅಂತ, ಗೊತ್ತಾಯ್ತಾ? ಎಷ್ಟೋ ಸತ್ಯ ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದನ್ನು ನೀವು ತಗೊಳ್ಳಿ ಅಂತ ಹೇಳತ್ತ. ಅವನು ಹೇಳ್ಬೇಕಾಗ ಅವನು ಇದು ತಗೊಳ್ಳಿ ಅಂತ ಹೇಳಿ, ಇದು ಚೆನ್ನಾಗಿಲ್ಲ, ನಿಮ್ಮ ಯೋಗ್ಯತೆ ಇದೇ ಸಾಕು ಅಂತ ಹೇಳಿದರೆ ಅದಕ್ಕಿಂತ ಬೈಯೋದು ಬೇಕು ಅವನಿಗೆ, ಮಾಡಬಾರ್ದಾಗೆಲ್ಲ. ಅದರಿಂದ ಗುರು ಅನಿಸ್ಕೋಬೇಕಾದ್ರೆ ಹೇಗಿರಬೇಕು, ಬಂಧು ಅನಿಸ್ಕೋ ಹೇಗಿರಬೇಕು, ತಂದೆ ಹೇಗಿರ್ಬೇಕು, ತಾಯಿ ಹೇಗಿರಬೇಕು, ಎಲ್ಲ ಹೇಳ್ತೀವಿ. ಎಲ್ಲ ಕೂಡ ಟೆಕ್ಸ್ಟ್ ಬುಕ್ ಆಗಬೇಕು. ಸರ್ಕಾರದಲ್ಲಿ ನಿರೀಕ್ಷೆ ಮಾಡಬೇಕು. ನಮ್ಮಲ್ಲೇ ಟೆಕ್ಸ್ಟ್ ಆಗೋದಿಲ್ಲ, ಅವ್ರು ಮಾಡೋದು ಬೇಡ, ಇವರೇ ಮಾಡೋದಿಲ್ಲ. ಅದರಿಂದ ಉಪಯೋಗ ಏನೋದರಿಂದ ಇವೆಲ್ಲ ಓದಿಬಿಟ್ರೆ ಫಸ್ಟ್ 1 ವರ್ಷ ಬರೀ ಇವನ್ನೇ ಹೇಳಬೇಕು ಅವರಿಗೆ, ಆಮೇಲೆ ಪಾಠ ಶುರು ಮಾಡಬೇಕು. ಅವಾಗ ಏನಾಗ್ತಾರೆ, ಒಂದು ಟ್ರ್ಯಾಕಿ ಬರ್ತಾರೆ, ನಡೀತಿಲ್ಲ. ಅದು ಆಗದೆ ಹೋದರೆ ಕಷ್ಟ. ಮಾವ ಪದವ್ಯ ಪಿತರ ಆಮೇಲೆ ಏನದು ಪಿತಃ ಅಸ್ಮದ ಯಾಯಜ್ಞ ಶಾಲಾಸನ ಧೂಮವರ್ತ್ಮನಾಂ ತದನ್ನ ತೃಪ್ತೇ ರಸಭೃದ್ಭಿರೀಡಿತಾ ಅವ್ಯಕ್ತಲಿಂಗಾ ಅವಧೂತ ಸೇವಿತಾ ಸಾವಹ ಮಾವಹ ಪದವ್ಯ ಪಿತಃ ಅಸ್ಮದಾಸ್ಥಿತಾ ಯಾ ಯಜ್ಞಶಾಲಾಸನ ಧೂಮವರ್ತ್ಮನ. ಎಲ್ಲ ಹೋಮ ಹವನ ಅಂತ ತುಂಬ ಜನ ಮಾಡಿಸ್ತಾರಲ್ಲ, ಏನದು? ಪ್ರವೃತ್ತ ಕರ್ಮ. ಒಳ್ಳೆಯ ಯಜ್ಞಾಗನ ಬೈತಾ ಇಲ್ಲ ಇಲ್ಲಿ, ಮೀಮಾಂಸಕರ ಯಜ್ಞಾನ ಬೈತಾ ಇದ್ದಾರೆ. ಅವ್ರಿಗೇನು ಬೇಕು? ಅವರಿಗೆ ಫಲ ಬೇಕು. ಅದಕ್ಕೋಸ್ಕರ ಏನು ಯಜ್ಞ, ಶಾಲೆ, ಧೂಮ, ಹೊಗೆ ಬಡಿಸ್ಕೊಡೋದು ಅವೆಲ್ಲ ಕಾದಂಬರಿ ಕಷ್ಟಪಟ್ಟು ಓದ್ತಾರೆ ಅಂದರೆ ಮೂರ್ಖ. ಟೆಕ್ಸ್ಟ್ ಬುಕ್ ಓದ್ತಾರೆ ಅಂದರೆ ಓಕೆ, ಎಷ್ಟು ಕಷ್ಟಪಟ್ಟು ಇಬ್ಬರಿಗೂ ಕಷ್ಟ ಸಮಾನ. ಆದರೆ ಇವನ ಕಷ್ಟಕ್ಕೆ ಅರ್ಥ ಇದೆ, ಅವ್ರ ಕಷ್ಟಕ್ಕೆ ಅರ್ಥ ಇದೆ. ಅರ್ಥ ಟಿ ವಿ ನೋಡಿ ಕಣ್ಣು ಕಳ್ಸೋಣ, ಏನು ಪುಣ್ಯ ಬಂತು ಅದರಲ್ಲಿ? ಒಳ್ಳೆ ಕೆಲಸ ಮಾಡಿದ, ಅವಾಗ ಹೋಯ್ತು. ಅದು ಏನು ಯೋಚನೆ. ಅದಕ್ಕೆ ಇವರಿಗೆಲ್ಲ ಏನು ಹೇಳಿ, ಯಜ್ಞ ಶಾಲಾಸನ ಧೂಮ ವರ್ತಮಾನ, ಹೊಗೆ ಬಡಿಸ್ಕೊಳಕ್ಕೆ ಕೂತಿದ್ದಾರೆ ಹೊರತು ಏನಿಲ್ಲ. ಅದು ಅಗ್ನಿಮುಗ್ಧ ಧೂಮತಾಂತ ಅಂಥೇಳಿ ಏಕಾಸ್ಕಂದರು ಹೇಳ್ತಾರೆ. ಅಗ್ನಿಮುಗ್ಧ ಧೂಮತಾಂತರು ಹೊಗೆ ಬಡಿಸ್ಕೊಂಡು ಮೈ ಕಾಯಿಸ್ಕೊಳ್ಳೋರೆ ಹೊರತು ಏನು ಉಪಯೋಗ ಇಲ್ಲ ಅದರಿಂದ. ಕದನ್ನ ತೃಪ್ತೈ ರಸಭೃದ್ಧಿರಿ ಹಿಡಿತ. ಕದನ್ನ ತೃಪ್ತರು ಇವರು, ಕೆಟ್ಟನ್ನ ತೃಪ್ತರು. ಹಸುಭೃದ್ಧಿರಿ ಹಿಡಿತ. ಯಾರ್ಯಾರು ಹಸುಭೃತ್ತು ಅಂದರೆ ಇಂದ್ರಿಯ ಆರಾಮರು, ಅವರ ಗೈಡೆನ್ಸ್ ಇವರಿಗೆ. ಆದರೆ ಋಷಿಗಳು ಹಾಗಲ್ಲ, ಯಾರು ಅವಧೂತರು ಹಾಗಲ್ಲ. ಅವ್ಯಕ್ತ ಲಿಂಗಾ ಅವಧೂತ ಸೇವಿತಾ. ಅವಧೂತರಿಂದ ಸೇವಿತರಾಗಿರ್ತಾರೆ ಜ್ಞಾನಿಗಳು, ಹಾಗಿರ್ಬೇಕು ಹೊರತು ಇಂಥವ್ರ ಗೈಡೆನ್ಸ್ ತಗೊಳಕ್ಕೆ ಹೋಗಬಾರ್ದು. ನೋಡಿದ ಬಟ್ಟೆ ಅಂಗಡಿ ಹೋಗಿ ನೀವು ಜ್ಯುವೆಲ್ಲರಿ ಶಾಪ್ ಅದು, ಅಲ್ಲಿ ಏನು ಕೇಳೋದಿಲ್ಲ ನಾವು, ಕೇಳೋದಿಲ್ಲ. ಯಾಕೆ ಬಟ್ಟೆ ಅಂಗಡಿ ಅದು ಬಟ್ಟೆ ಜ್ಯುವೆಲ್ಲರಿ ಶಾಪ್ಗೂ ಬಟ್ಟೆ ಹೆಂಗೆ ಕೇಳ್ತಾನ? ಬೋರ್ಡ್ ನೋಡಿ ಅಂತ ಹೇಳ್ತಾವೆ. ಅರ್ಥ ಆಯ್ತಾ ಈಗ? ಆದ್ದರಿಂದ ನಾವೇನು ಮಾಡಬೇಕು? ಯಾರನ್ನ ಕೇಳಬೇಕು ಅವರನ್ನ ಕೇಳಬೇಕು, ಏನು ಕೇಳಬೇಕು ಅವ್ರನ್ನ ಕೇಳಿ ತಿಳ್ಕೊಬೇಕೇ ಹೊರತು ಏನು ಮಾಡಿಕೊಡೋದು, ಯಾರ ಕೇಳೋದು ಏನೋ ಹೇಳ್ತಾನೆ, ಅದಕ್ಕೆ ಏನೋ ಮಾಡ್ತಾನೆ, ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಎಂದು ಮಾಡೋಕ್ಕೆ ಹೋಗಬಾರ್ದು. ಇವಿಷ್ಟು ಪ್ರವೃತ್ತ ಕರ್ಮ ತ್ಯಾಗ. ಪ್ರವೃತ್ತ ರಿಸ್ಕ್ ಇಷ್ಟಿದೆ. ಆದ್ದರಿಂದ ನಾವು ಮಾಡಬಾರ್ದು, ಇನ್ನೊಬ್ಬರ ಕೈ ಮಾಡೋಕ್ಕೆ ಅವಕಾಶನೂ ಕೊಡಬಾರ್ದು. 2 ಪಾಯಿಂಟ್ ಅದು. ಕರಿಷ್ಯೆ ಕಾರಯಿಷ್ಯೇಚೆ ಇದ್ದ ಹಾಗೆ, ನಕರಿಷ್ಯೆ ನಕಾರಯಿಷ್ಯೇಚ. ಕೆಟ್ಟದನ್ನು, ಒಳ್ಳೆಯದನ್ನು ಕರಿಷ್ಯೆ ಕಾರಯಿಷ್ಯೇಚ. ಅದು ಎಲ್ಲದನ್ನು ಹಾಗೆ ಹೇಳಬಾರ್ದು. ಮತ್ತೆ ಕೆಟ್ಟದ್ದು ನಾನು ಮಾಡೋದಿಲ್ಲ ನೋಡಿ, ನಾನು ಕಾಪಿ ನೀನು ಕಾಪಿ ಮಾಡಬೇಡ ಅಂತಾರಲ್ಲ ಹಾಗೆ. ನಿವೃತ್ತ ಕರ್ಮ ಕರಣ ಪ್ರಕರಣ ಅದು ನಾಳೆ. ನಿವೃತ್ತ ಡೆಫಿನೇಷನ್ಸ್ ಎಲ್ಲ ಗೊತ್ತಾಗ್ತದೆ. ಯಥಾ ಪ್ರಕಾರ ನಾಳೇನಿದೆ ಇದೆಯಲ್ಲ.
ಹ್ಞೂ ನಾಳೆ ಮತ್ತೆ ಶುರುವಾಯ್ತು. ಸರಿ ಸರಿ.